ನಡೆಸುವಂತಹ ಕೆಲಸವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುತ್ತಾ ಬಂದಿದೆ. ನಿರಂತರವಾಗಿ ಈ ತಾಯಿ ಕಾರ್ಯವನ್ನ ಈ ಒಂದು ಕನ್ನಡ ಹಿರೇಕೊಳಚಿ ಇವರನ್ನ ಕಾರ್ಯಕ್ರಮದ ಕುರಿತಾಗಿ ದತ್ತಿ ಉಪನ್ಯಾಸ ನೀಡಲಿಕ್ಕೆ ವೇದಿಕೆಯನ್ನ ನೀಡ್ತಾರೆ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಹೂವಿನ ಹಡಗಲಿ ವತಿಯಿಂದ 2026-27ನೇ ಸಾಲಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಈಗ ನೆರವೇರಿದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಇಂದು ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಮತಿ ಕೆ ಮಂಗಳಾ ಮೇಡಮ್ ಅವರು, ಅವರ ಹಿನ್ನೆಲೆ ಶೈಕ್ಷಣಿಕ ಹಿನ್ನೆಲೆ ನನಗಿನ್ನೂ ಅಷ್ಟು ಪರಿಚಯ ಇಲ್ಲ. ಆದರೆ ಅವರು ಮಾತಾಡಿದ ಮಾತ್ರ ಒಬ್ಬ ಸಾಹಿತ್ಯದ ಓದುಗಾರಿಕೆಯಾಗಿ, ಒಬ್ಬ ಸೃಜನಶೀಲ ಸಹೃದಯಿಯಾಗಿ ಅವರು ಮಾತಾಡಿದರು ಅಂತ ನನಗೆ ಅನಿಸ್ತು. ಯಾಕಂದರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥವಾ ತಾಲೂಕಿನ ಅಧಿಕಾರಿಗಳು ಹೇಗಿರ್ತಾರೆ, ಅವರ ಒತ್ತಡಗಳು ಮತ್ತು ಅವರ ಜಂಜಾಟಗಳು ಬೇರೆನೇ ಇರ್ತವೆ. ಹಾಗಾಗಿ ಅದರ ಮಧ್ಯೆ ಅವರು ಇಂಥವಕ್ಕೆ ಸ್ಪೇಸ್ ಕೊಟ್ಟು ತಿಳಿದುಕೊಂಡು ಅರಿತುಕೊಂಡು ಮಾತಾಡೋದಿಲ್ಲ, ಅದು ನಿಜಕ್ಕೂ ದೊಡ್ಡದು. ಅದಕ್ಕೆ ಅವ್ರ ಮನೆಯವರ ಪ್ರಭಾವನೂ ಇರ್ಬೋದು ಅಂತಲೂ ಅನ್ಕೋತೀನಿ. ಇರಲಿ, ಭಾಳ ಸಂತೋಷದ ವಿಷಯ. ನಮ್ಮ ಸಾಹಿತ್ಯದ ವಲಯಕ್ಕೆ ಇಂಥ ಅಧಿಕಾರಿಗಳು ಸಿಕ್ಕರೆ ಅದು ಒಂದು ರೀತಿ ನಮಗೆ ದೊಡ್ಡ ಬಲ ಅಂತಲೂ ನಾನು ಅಂದ್ಕೊಂಡಿದ್ದೀನಿ. ಇದು ಪ್ರತಿ ವರ್ಷ ಕೂಡ ಈ ದತ್ತಿ ಉಪನ್ಯಾಸ ಕಾರ್ಯಕ್ರಮಗಳು ನಮ್ಮ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೀತಾನೆ ಇರ್ತವೆ. ಈ ವರ್ಷದ ಪ್ರಾರಂಭದ ಕಾರ್ಯಕ್ರಮ. ನಂತರ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ವೀರೇಂದ್ರ ಪಾಟೀಲ್ ಸರ್ ಅವರಿಗೆ ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಹಿರಿಯ, ಅಂದರೆ ಅವರ ಬಾಲ್ಯದಲ್ಲಿ ನಮಗೆ ನಮ್ಮ ಮನೆಯ ಸದಸ್ಯರಾಗಿದ್ದವರು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಬಂದಿದ್ದಾರೆ ಇವತ್ತು. ಅವರು ನಮ್ಮ ಭಾಳ ಹತ್ತಿರದಿಂದ ಕಂಡಂಥ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತೀನಿ. ಹಾಗೆ ಈ ಶಾಲೆಯ ಮುಖ್ಯ ಗುರುಗಳಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತೀನಿ. ಹಾಗೆ SDMC ಅಧ್ಯಕ್ಷರು ಮತ್ತು ಈ ಗ್ರಾಮದ ಸದಸ್ಯರು ಅವರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ಮತ್ತು ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ನಮಸ್ಕಾರಗಳನ್ನು ಹೇಳಿ, ಇಂದು ನಾನು ಈ ಕಾರ್ಯಕ್ರಮದಲ್ಲಿ ನನ್ನ ವಿಷಯ ಈಗಾಗಲೇ ನಿಮಗೆ ತಿಳಿದಿದೆ, ಕೃಷಿ ಹಾಗೂ ಗುಡಿ ಕೈಗಾರಿಕೆಗಳು, ಇದರ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಕೃಷಿ ಅನ್ನೋದು ಮಾನವನ ಪ್ರಾಚೀನ ಉದ್ಯೋಗ. ಮಾನವ ನಾಗರಿಕತೆಗೆ ಬಂದ ಮೇಲೆ, ನಾಗರಿಕತೆಗೆ ಅಂದರೆ ಅವನು ಅರಣ್ಯದಲ್ಲಿ ವಾಸಿಯಾಗಿ ಇದ್ದಂಥ ಮನುಷ್ಯ ನಾಗರಿಕ ಜಗತ್ತಿಗೆ ಬಂದ ಮೇಲೆ ಮೊದಲು ರೂಢಿಸಿಕೊಂಡಂಥ ಉದ್ಯೋಗ ಯಾವುದು ಅಂದರೆ ಅದು ಕೃಷಿ. ನಂತರ ಬೇರೆ ಬೇರೆ ಉದ್ಯೋಗಗಳು ಅವನು ರೂಢಿಸಿಕೊಳ್ಳಿಕ್ಕೆ ಪ್ರಾರಂಭಿಸ್ತಾನೆ. ಮನುಷ್ಯನ ಮೂಲ ಕಸುಬು ಕೃಷಿ. ಆದರೆ ಕೃಷಿ ಕೇವಲ ಕಸುಬು ಅಥವಾ ಉದ್ಯೋಗ ಅಂದರೆ ಅದು ಅಲ್ಪ ಆಗುತ್ತೆ. ಅದರ ಅರ್ಥ ಕೃಷಿ ಅಂದರೆ ಕೇವಲ ಕಸುಬು ಅಥವಾ ಉದ್ಯೋಗ ಅಲ್ಲ. ಕೃಷಿ ಅಂದರೆ ಅದು ನಮ್ಮ ಸಂಸ್ಕೃತಿ, ನಮ್ಮ ಬದುಕು, ನಮ್ಮ ಪರಂಪರೆ, ಇದೆಲ್ಲದರಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥದ್ದು ಕೃಷಿ. ಕೃಷಿ ಬಗ್ಗೆ ನಮ್ಮ ಶರಣರು ಬಸವಣ್ಣ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ವಿಶ್ವಗುರು ಬಸವಣ್ಣ ಅವರು. ಕೃಷಿ ಕೃತ್ಯ ಕಾಯಕ ದಿಂದಾದೊಡೇನು, ತನು ಮನ ಬಳಲಿಸಿ ತಂದು ದಾಸೋಹವ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ ಎನಗೆ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ನಡೆ ಶುದ್ಧ, ನುಡಿಯೆಲ್ಲ ಪಾವನವು. ಆತಂಗೆ ಉಪದೇಶವ ಮಾಡಿದಾತನೇ ಪರಮ ಸದ್ಗುರು. ಅಂತಪ್ಪ ಸದ್ಭಕ್ತನ ಮನೆಯ ಕೈಲಾಸವೆಂದು ಹೊಕ್ಕು ಲಿಂಗಾರ್ಚನೆ ಮಾಡುವ ಜಂಗಮವೇ ಜಗತ್ಪಾವನ. ಇಂತಪ್ಪವರ ನಾನು ನೆರೆ ನಂಬಿ ನಮೋ ನಮೋ ಎಂಬೆನಯ್ಯ ಕೂಡಲ ಸಂಗಮ ದೇವ. ಎಂಥ ವಚನ ಇದೆ.
ಕೃಷಿ ಅಂತಕ್ಕಂಥ ಕಾಯಕವನ್ನು ಮಾಡಿ ತನ್ನ ತನು ಮನ ಧನವನ್ನು ದಂಡಿಸಿ ಗಳಿಸಿದ ಸಂಪತ್ತಿನಲ್ಲಿ ದಾಸೋಹ ಮಾಡ್ತಕ್ಕಂಥವರೇ ನಿಜವಾದ ಭಕ್ತರು. ಅಂತಹ ಕೃಷಿ ಕಾಯಕ ಜೀವಿಗಳ ನಡೆ, ನುಡಿ, ಮಾತು, ಮನ ಇದು ಯಾವಾಗಲೂ ಪರಿಶುದ್ಧವಾಗಿರುತ್ತೆ. ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವದಲ್ಲಿ ಬದುಕ್ತಕ್ಕಂಥ ಈ ರೈತ ಸದ್ಭಕ್ತರ ಮನೆಯೇ ನಿಜವಾದ ಕೈಲಾಸ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಹೇಳಿದ್ದಾರೆ. ಸೊ ಇದು ಕೃಷಿಗೆ ಯಾವ ಸ್ಥಾನವನ್ನು ನಮ್ಮ ಶರಣರು ಮತ್ತು ನಮ್ಮ ಸಮಾಜ, ನಮ್ಮ ದೇಶ ನೀಡಿದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಇಂಗ್ಲೀಷ್ನಲ್ಲಿ ಕೂಡ ಕೃಷಿಗೆ ಅಗ್ರಿಕಲ್ಚರ್ ಅಂತಾರೆ. ಕಲ್ಚರ್ ಅನ್ನೋದು ಅಗ್ರಿ ಜೊತೆಗೆ ಸೇರಿದೆ. ಬೇರೆ ಯಾವುದೇ ಪ್ರೊಫೆಷನ್ ಅಥವಾ ಉದ್ಯೋಗಕ್ಕೆ ಕಲ್ಚರ್ ಸೇರ್ಪಡೆ ಆಗಿಲ್ಲ. ನೋಡಿ, ಕಲ್ಚರ್ ಅಂದರೆ ಸಂಸ್ಕೃತಿ, ಕೃಷಿಗೆ ಮಾತ್ರ ಸೇರ್ಪಡೆ ಆಗಿದೆ. ಸೊ ಹಂಗಾಗಿ ಕೃಷಿ ಅಂದರೆ ಕೇವಲ ಉದ್ಯೋಗ ಅಥವಾ ಕಸುಬು ಅಲ್ಲ, ಅದು ಒಂದು ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಮೊದಲು ನೆನಪಿಸ್ಕೋಬೇಕಾಗುತ್ತೆ. ಈಗ ಮಳೆಗಾಲ ನಿಮಗೆಲ್ಲ ಗೊತ್ತಿದೆ, ನೈಋತ್ಯ ಮಾನ್ಸೂನ್ ಕಾಲ ಇದು. ಭಾರತಕ್ಕೆ ಅತಿ ಹೆಚ್ಚು ಮಳೆಯನ್ನು ತರ್ತಕ್ಕಂಥದ್ದೇ ನೈಋತ್ಯ ಮಾನ್ಸೂನ್. ಮತ್ತು ಭಾರತದ 70%ಕ್ಕೂ ಹೆಚ್ಚು ಭಾಗ, ಕೃಷಿ ಭಾಗ ನಡೆಸೋದು ಮಳೆಯ ಮೇಲೆ, ಮಳೆ ಆಶ್ರಿತ ಭೂಮಿ. ಈ ನೈಋತ್ಯ ಮಾನ್ಸೂನ್ ಭಾರತ ಜೂನಿಂದ ಅಕ್ಟೋಬರ್ವರೆಗೆ ನಮಗೆ ಬರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಇದು ನಮ್ಮ ಕೃಷಿಗೆ ಭಾಳ ಅಗತ್ಯವಾಗಿರ್ತಕ್ಕಂಥ ಕಾಲ. ನಾನು ಪ್ರೌಢಶಾಲೆ ಇದ್ದಾಗ ಕೂಡ ನಮ್ಮ ಸಮಾಜ ವಿಜ್ಞಾನದಲ್ಲಿ ಒಂದು ಮಾತು ಬರ್ತಾ ಇತ್ತು, ನಾವು ಓದುವಾಗ ಕೃಷಿ ಬಗ್ಗೆ ಅಲ್ಲಿ ವಿಚಾರ ಬಂದಾಗ. ಭಾರತದ ಕೃಷಿ ಅಂತಕ್ಕಂಥದ್ದು ನೈಋತ್ಯ ಮಾನ್ಸೂನ್ ನೊಂದಿಗೆ ಜೂಜಾಟ ಅಂತಕ್ಕಂಥ ಮಾತನ್ನು ನಾನು ಕೇಳ್ತಾ ಇದ್ದೆ, ಆವಾಗಲಿದ್ದಾನು ಕೇಳ್ತಿದ್ದೆ. ಅದು ಈಗಲೂ ಇದೆ. ಆಗಲೂ ಪರಿಸ್ಥಿತಿ ಹಾಗೇ ಇತ್ತು, ಈಗಲೂ ಪರಿಸ್ಥಿತಿ ಹಾಗೇ ಇದೆ. ಭಾರತದ 70ಕ್ಕೂ ಭಾಗ ಏನಿದೆ ಕೃಷಿ ನೈಋತ್ಯ ಮಾನ್ಸೂನಿನ ಮೇಲೆ ನಿಂತಿದೆ. ಮತ್ತು ಅದು ಕೂಡ ಅನಿಶ್ಚಿತವಾಗಿ, ಅನಿಯಮಿತವಾಗಿ ಅವತ್ತು ಇತ್ತು, ಇವತ್ತು ಇದೆ. ಅದಕ್ಕೆ ಆ ಮಾತನ್ನು ಹೇಳ್ತಾರೆ. ಸೊ ಅಂದರೆ ಕೃಷಿ ಎಷ್ಟು ಕಷ್ಟ. ಒಂದು ಮಳೆಯೊಂದಿಗೆ ನಾವು ಸೆಣಸಾಡಬೇಕಾಗುತ್ತೆ, ಪ್ರಕೃತಿಯೊಂದಿಗೆ ಸೆಣಸಾಡಬೇಕಾಗುತ್ತೆ, ರೋಗಗಳೊಂದಿಗೆ ಸೆಣಸಾಡಬೇಕಾಗುತ್ತೆ, ಮಾರುಕಟ್ಟೆಯೊಂದಿಗೆ ಸೆಣಸಾಡಬೇಕಾಗುತ್ತೆ, ಜಾಗತಿಕ ವಿದ್ಯಮಾನಗಳೊಂದಿಗೆ ಸೆಣಸಾಡಬೇಕಾಗುತ್ತೆ. ಒಬ್ಬ ರೈತ ತನ್ನ ಹೊಲದಲ್ಲಿ ಇಷ್ಟರ ಜೊತೆಗೆ ಅವನು ಹೋರಾಡಿ ತನ್ನ ಕಾಯಕವನ್ನು ಪೂರ್ಣಗೊಳಿಸಿ ಅದರಿಂದ ಅವನು ಜೀವನವನ್ನು ಕಟ್ಟಿಕೋಬೇಕು. ಇದು ಕೃಷಿಯ ಸ್ಥಿತಿ. ಸೊ ಇಂಥ ಕೃಷಿಯ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ದಿನವೂ ಸಾಲಲ್ಲ. ಆದರೆ ಈಗಿನ ಅವಧಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ದೇಶದ GDP ಅಂತ ನಾವು ಕರಿತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಇಂಗ್ಲೀಷ್ನಲ್ಲಿ. GDP ಅಂದರೆ ಒಟ್ಟು ನಮ್ಮ ದೇಶದ ಉತ್ಪಾದನೆ ಅಂತ ಏನಿದೆ ಅದು ವಿವಿಧ ವಲಯಗಳಿಂದ ಬರುತ್ತೆ. ಅದರಲ್ಲಿ ನೇರವಾಗಿ ಕೃಷಿಯಿಂದ 16% GDPಗೆ ಕೊಡುಗೆ ಇದೆ. 14% ಉತ್ಪಾದನೆಯಲ್ಲಿ 16% ಕೃಷಿಯಿಂದ ಬರುತ್ತೆ ನೇರವಾಗಿ. ಆದರೆ ಪರೋಕ್ಷವಾಗಿ ಬೇರೆ ಕೈಗಾರಿಕೆಗಳು, ಸೇವಾ ವಲಯ ಏನಿದೆ ಅಲ್ಲೆಲ್ಲ ಕೃಷಿಯ ಪ್ರಭಾವ ಇದೆ. ಕೈಗಾರಿಕೆಗಳು ಕೃಷಿ ಇಲ್ಲದೇ ಇಲ್ಲ, ಸೇವಾ ವಲಯ ಕೃಷಿ ಇಲ್ಲದೇ ಇಲ್ಲ. ನೋಡಿ, ಈ ವರ್ಷ ಬರಗಾಲ ಆಯಿತು ಅಂದರೆ ಎಲ್ಲ ವಲಯಕ್ಕೂ ಹೊಡೆತ ಬೀಳುತ್ತೆ. ಹಾಗಾಗಿ ದೇಶದ ಆರ್ಥಿಕ ಸ್ಥಿತಿ ನೆಚ್ಕೊಂಡಿರೋದೇ ಕೃಷಿಯನ್ನು. ಹಾಗಾಗಿ ಕೃಷಿನೇ ನಮ್ಮ ಆರ್ಥಿಕತೆಯ ಬೆನ್ನೆಲುಬು, ರೈತನೇ ನಮ್ಮ ಬೆನ್ನೆಲುಬು ಅನ್ನೋದನ್ನು ನಾವು ಓದಿದ್ದೀವಿ. ಈಗ ನೋಡಿ, ಪುಷ್ಯ ಮಳೆ ಅಂತಾರೆ. ನಕ್ಷತ್ರ ಗೊತ್ತಿದೆ, ಪುಷ್ಯ ನಕ್ಷತ್ರದ ಮಳೆ. ಇಷ್ಟೊತ್ತಿಗೆ ನಮ್ಮ ಹೊಲಗಳಲ್ಲಿ ತೆನೆಗಳು ಅರಳಬೇಕಾಗಿತ್ತು, ತೆನೆಗಳು ತೊನೆಯಾಡಬೇಕಾಗಿತ್ತು, ಜೋಳದ ತೆನೆಗಳು. ಆದರೆ 70% ಇವತ್ತು ನಮ್ಮ ಹೊಲಗಳಲ್ಲಿ ಖಾಲಿ ಬಯಲುಗಳಾಗಿದ್ದಾವೆ. ಇಂಥ ಒಂದು ದುರಿತ ಕಾಲದಲ್ಲಿ ನಾನು ಇವತ್ತು ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆದರೆ ಪ್ರಕೃತಿಯಲ್ಲಿ ಏನು ಬರುತ್ತೋ ಅದನ್ನು ನಾವು ಒಪ್ಕೊಳ್ಳಬೇಕು, ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗುತ್ತೆ. ಬರಗಾಲಗಳು, ಪ್ರವಾಹಗಳು ಹಿಂದೇನೂ ಬಂದಿದ್ವು, ಇಂದು ಬಂದಿದೆ, ಮುಂದೇನೂ ಬರ್ತಾವೆ. ಇದರ ಮಧ್ಯೆ ನಾವು ಒಳ್ಳೆಯ ಆಶಯವನ್ನು, ಒಳ್ಳೆಯ ದಿನಗಳನ್ನು ಆಶಿಸಿಕೊಂಡು ನಾವು ಮುನ್ನಡೆಯಬೇಕಾಗುತ್ತೆ. ಮುಂದೆ ಆದರೂ ಒಂದು ಉತ್ತಮ ಮಳೆಗಾಲ ಬಂದು ಹೆಚ್ಚಿನ ಭಾಗ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ.
ಭಾರತದಲ್ಲಿ ಕೃಷಿ ಅಂತಕ್ಕಂಥದ್ದು ಪ್ರಾಚೀನ ಯುಗದಿಂದನೂ ಇದೆ. ನಾನಾಗಲೇ ಹೇಳಿದೆ, ಪ್ರಾಚೀನ ನಾಗರಿಕತೆಗಳು, ನಮ್ಮ ದೇಶದ ನಾಗರಿಕತೆ, ಸಿಂಧು ನಾಗರಿಕತೆ ಏನಿದೆ, ಹರಪ್ಪ, ಸಿಂಧು, ಅಲ್ಲೆಲ್ಲ ಕೃಷಿ ಇತ್ತು. ಅಲ್ಲೆಲ್ಲ ಬಾರ್ಲಿಯನ್ನು ಬೆಳೀತಾ ಇದ್ರು, ಬೆಳೆಗಳನ್ನು ಬೆಳೀತಾ ಇದ್ರು. ಸುಮಾರು 5,000 ವರ್ಷಗಳ ಹಿಂದೆನೂ ನಾವು ಕೃಷಿಯನ್ನು ಮಾಡಿದ್ದೀವಿ ಅನ್ನೋದು ಇತಿಹಾಸದಲ್ಲಿದೆ. ಅಲ್ಲಿಂದ ನಮ್ಮ ದೇಶ ಕೃಷಿಯಲ್ಲಿ ಸಂಪದ್ಭರಿತವಾಗಿಯೇ ಇತ್ತು. ಆದರೆ ಯಾವಾಗ ನಾವು ವಸಾಹತುಶಾಹಿಗೆ ಒಳಪಟ್ಟಿವಿ, ಅಂದರೆ ಬ್ರಿಟಿಷರು, ವಿದೇಶಿಯರ ಆಕ್ರಮಣಗಳಾದವು, ಆಗ ನಮ್ಮ ಕೃಷಿಗೂ ಕೂಡ ಒಂದು ಕಡೆ ಪೆಟ್ಟು ಬೀಳ್ತಾ ಹೋಯಿತು. ಬ್ರಿಟಿಷರು ನಮ್ಮ ದೇಶವನ್ನು ಕೇವಲ ಸ್ವತಂತ್ರದಿಂದ ಅಷ್ಟೇ, ನಮ್ಮನ್ನು ಸ್ವತಂತ್ರವನ್ನು ಅಷ್ಟೇ ಕಿತ್ಕೊಳ್ಳಿಲ್ಲ, ನಮ್ಮ ಎಲ್ಲ ಸ್ಥಿತಿಗತಿಗಳನ್ನು ಕಿತ್ಕೊಂಡಿದ್ರು. ನಮ್ಮ ಕೃಷಿಯನ್ನು ಕೂಡ, ನಮ್ಮ ದೇಶದ ಸ್ಥಿತಿ ಹೇಗಿತ್ತು ಅಂದರೆ, ಮೊದಲೆಲ್ಲ ನಮ್ಮ ದೇಶದ ಉತ್ಪಾದನೆ ಬೇರೆ ದೇಶಗಳಿಗೆ ಮಾರಾಟ ಆಗ್ತಿತ್ತು. ನಮ್ಮ ಸಾಂಬಾರು ಪದಾರ್ಥಗಳು, ನಮ್ಮ ಹತ್ತಿಯ ಮಸ್ಲಿನ್ ಬಟ್ಟೆಗಳು ವಿದೇಶಗಳಿಗೆ ರಫ್ತಾಗ್ತಾ ಇತ್ತು. ಅದರಿಂದ ಹೆಚ್ಚಿನ ಆದಾಯ ನಮಗೆ ಬರ್ತಾ ಇತ್ತು. ನಮ್ಮ ದೇಶ ಶ್ರೀಮಂತವಾಗಿತ್ತು. ಆದರೆ ವಿದೇಶಿಯರ ಆಕ್ರಮಣ, ಅಂದರೆ ಬ್ರಿಟಿಷರ ನಂತರ ಅವರು ಭಾರತದ ಕೃಷಿ ಅಥವಾ ಉತ್ಪಾದನೆಯನ್ನು ತಮ್ಮ ಕೈಗಾರಿಕೆಗಳಿಗೆ ಬಳಸಿಕೊಂಡ್ರು. ಒಂದು ಗುಲಾಮ ರೀತಿಯಲ್ಲಿ ಭಾರತವನ್ನು ಬಳಸಿಕೊಂಡ್ರು. ಹಾಗಾಗಿ ನಮ್ಮ ಕೃಷಿಗೂ ಕೂಡ ಅದು ಪೆಟ್ಟು ಬೀಳ್ತಾ ಹೋಯಿತು. ನಮ್ಮ ಉತ್ಪಾದಕತೆ ಆಗ ಕನಿಷ್ಠ ಮಟ್ಟಕ್ಕೆ ಹೋಯಿತು. ನಂತರ ಸ್ವತಂತ್ರ ಬಂದ ಮೇಲೂ ಕೂಡ ಆ ಸ್ಥಿತಿ ಬೇಗನೆ ಸುಧಾರಿಸಲಿಲ್ಲ, ಭಾಳ ಕಷ್ಟಕರ ಇತ್ತು. ಸ್ವತಂತ್ರ ಬಂದ ನಂತರ ನಮ್ಮ ದೇಶದ ಆಹಾರ ಉತ್ಪಾದನೆ ನಮ್ಮ ದೇಶದ ಜನಸಂಖ್ಯೆಗಿಂತ ಕಡಿಮೆ ಇತ್ತು. ಅಂದರೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತು ಅಷ್ಟು ಜನಕ್ಕೆ ಆಹಾರ ಇದ್ದಿಲ್ಲ, ನಮ್ಮ ದೇಶದಲ್ಲಿ ಉತ್ಪಾದನೆ ಇದ್ದಿಲ್ಲ. ನಾವು ಅಮೇರಿಕದಿಂದ, ಬೇರೆ ದೇಶಗಳಿಂದ ಆಹಾರವನ್ನು ಪಡಿಬೇಕಾಗಿತ್ತು. ಒಂದು ರೀತಿ ನಾವು ಅವರ ಅಡಿಯಾಳಾಗಿ ಇರಬೇಕಾಗ್ತಿತ್ತು. ಆ ವಿಷಯದಲ್ಲಿ ಸ್ವಾವಲಂಬನೆ ಇರಲಿಲ್ಲ. ಅಂಥ ಸ್ಥಿತಿಯ ಇದ್ದಂಥ ಭಾರತದ ಕೃಷಿ ನಂತರ ಬದಲಾವಣೆಯನ್ನು ಹೊಂದಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ಸರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿ ಇದ್ದಾಗ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದಾಗ ಅವರು ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನು ಕೊಟ್ಟರು. ಆಗ ಅಮೇರಿಕ ಮಧ್ಯ ಪ್ರವೇಶಿಸಿತು. ನೀವು ನಿಲ್ಲಿಸದೇ ಇದ್ದರೆ ನಾವು ನಿಮಗೆ ಆಹಾರವನ್ನು ಸರಬರಾಜು ಮಾಡಲ್ಲ, ಗೋಧಿಯನ್ನು ಕಳಿಸಲ್ಲ ಅಂದರು. ಆಗ ಶಾಸ್ತ್ರಿಗಳು ದಿಟ್ಟವಾಗಿ ಉತ್ತರ ಕೊಟ್ಟರು, ನಿಮ್ಮ ಮುಗ್ಗುಲು ಹತ್ತಿದ ಗೋಧಿ ಏನು ಬೇಡ, ನಾವು ನಮ್ಮ ದೇಶವನ್ನು ರಕ್ಷಿಸಿಕೊಳ್ಳೋದು ನಮಗೆ ಗೊತ್ತಿದೆ, ನಾವು ಓಡಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. ಆಗ ಸೊ ಎಂಥ ಸ್ಥಿತಿ ಇತ್ತು ನಮಗೆ, ನಮ್ಮ ಆಹಾರಕ್ಕಾಗಿ ಇನ್ನೊಬ್ಬರನ್ನು ಕೇಳಬೇಕಾದಂಥ ಸ್ಥಿತಿ ಇತ್ತು. ನಂತರ ಬದಲಾವಣೆ ಆಯಿತು. ಪಂಚವಾರ್ಷಿಕ ಯೋಜನೆಗಳು ಬಂದರು, ಅಣೆಕಟ್ಟುಗಳನ್ನು ಕಟ್ಟಲಾಯಿತು, ನೀರಾವರಿಯನ್ನು ಹೆಚ್ಚಿಸಲಾಯಿತು, ಉತ್ಪಾದಕತೆ ಹೆಚ್ಚಿಸಲಾಯಿತು, ಹಸಿರು ಕ್ರಾಂತಿ ಆಯಿತು. ಭಾಳ ಮುಖ್ಯವಾಗಿ ಸ್ವಾಮಿನಾಥನ್ ಅಂತಕ್ಕಂಥ ವಿಜ್ಞಾನಿಗಳು ಹಸಿರು ಕ್ರಾಂತಿಯ ಪ್ರವರ್ತಕರು ಅಂತ ಕರಿತೀವಿ. ಅವ್ರ ಕಾಲದಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಲಿಕ್ಕೆ ನಾವು ವಿವಿಧ ತಳಿಗಳನ್ನು, ತಂತ್ರಜ್ಞಾನವನ್ನು ಬಳಸ್ಕೊಳ್ಳಿಕ್ಕೆ ಪ್ರಾರಂಭಿಸಿದ್ವಿ. ಇವತ್ತು ನಾವು ನಮ್ಮ 140 ಕೋಟಿ ಜನಸಂಖ್ಯೆಗೆ ಏನಿದೆ ಇದಕ್ಕೆ ಆಹಾರವನ್ನು ಒದಗಿಸಿ ಬೇರೆ ದೇಶಗಳಿಗೂ ಕೂಡ ಇವತ್ತು ನಾವು ಆಹಾರವನ್ನು ರಫ್ತು ಮಾಡ್ತಾ ಇದ್ದೇವೆ, ಕಳಿಸ್ತಾ ಇದ್ದೇವೆ. ಅಷ್ಟರ ಮಟ್ಟಿಗೆ ನಮ್ಮ ಕೃಷಿ ಇವತ್ತು ಸ್ವಾವಲಂಬನೆಯನ್ನು ಸಾಧಿಸಿದೆ, ಬೆಳೆದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಕೃಷಿ ಅನ್ನೋದು ಕೇವಲ ಬೆಳೆ ಬೆಳೀತಕ್ಕಂಥದ್ದು, ನಮ್ಮ ಆಹಾರವನ್ನು ನಾವು ಗಳಿಸಿ ಅಥವಾ ಮಾರಿ ಸಂಪತ್ತಾಗಿ ನಾವು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಬೇರೆ ಬೇರೆ ವಲಯಗಳಿಗೂ ಭಾಳ ಸಹಕಾರಿಯಾಗಿದೆ. ಕೈಗಾರಿಕೆಗಳಿಗೆ, ಸೇವಾ ವಲಯಕ್ಕೆ, ಸಾರಿಗೆಗೆ ಭಾಳ ಅನುಕೂಲಕರವಾಗಿ ಕೃಷಿ ಅಂತಕ್ಕಂಥದ್ದು ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಮುಂದುವರೆದು, ಕೃಷಿಯ ಕುರಿತು ನಮ್ಮ ದಾಸರು, ಶರಣರು, ಸರ್ವಜ್ಞ ಸಾಕಷ್ಟು ಹೇಳಿದ್ದಾರೆ. ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆ ಮೇಲು. ಹೌದಾ? ಮೇಟಿಂ ರಾಟಿ ದಾಟುವೆ ಕೆಡುಗು, ಮೇಟಿಂ ರಾಟಿ ದಾಟುವೆ ಸರ್ವಜ್ಞ ಅಂತಕ್ಕಂಥ ಮಾತನ್ನು ಒಂದು ಕಡೆ ಹೇಳ್ತಾನೆ. ಅಂದರೆ ಕೋಟಿ ವಿದ್ಯೆ ನೀನು ಕಲಿಯೋದಕ್ಕಿಂತ ಮೇಟಿ ವಿದ್ಯೆ ಅಂದರೆ ಕೃಷಿಯನ್ನು ಅಳವಡಿಸ್ಕೊಳ್ಳೋದು, ಅದರಲ್ಲಿ ನೀನು ಇರೋದು ಭಾಳ ಉತ್ತಮ ಅಂತಕ್ಕಂಥ ಮಾತನ್ನು ನಾವು ನೋಡ್ತೀವಿ. ಒಂದು ಕಡೆ ಕೃಷಿ ಇಷ್ಟೆಲ್ಲ ಇದ್ದರೂ ಕೂಡ ಕೃಷಿಯನ್ನು ಕೂಡ ನಾವು ಒಂದು ತಪಸ್ಸಿನಂತೆ ಮಾಡಬೇಕಾಗತ್ತೆ. ಕುವೆಂಪುರವರು ಒಂದು ಕಡೆ ಹೇಳ್ತಾರೆ, ಕೃಷಿಕನನ್ನು ನೇಗಿಲ ಯೋಗಿ ಅಂತಾರೆ. ಅವರು ನೇಗಿಲ ಯೋಗಿಯೇ ಹೋಲಿಸಿದ್ದಾರೆ. ಉಳುವ ಯೋಗಿಯ ನೋಡಲ್ಲಿ. ಹೌದಾ? ಇವೆಲ್ಲ ಆ ಕವನವನ್ನು, ಪದ್ಯವನ್ನು ಓದಿದ್ವಿ. ಯೋಗಿ ಅಂತಾರೆ ಅವರು. ಅಂದರೆ ಕೃಷಿ ಅನ್ನೋದು ಒಂದು ತಪಸ್ಸಿದ್ದಂತೆ, ಶ್ರದ್ಧೆ ಬೇಕಲ್ಲಿ.
ಭಕ್ತಿ ಬೇಕು, ಕಾಯಕ ನಿಷ್ಠೆ ಬೇಕು. ಅದಿಲ್ಲದ್ರೆ ಏನಾಗುತ್ತೆ? ಸರ್ವಜ್ಞ ಒಂದ್ ಕಡೆ ಹೇಳ್ತಾನೆ, ಒಕ್ಕಲಿಲ್ಲದ ಊರು, ಮಕ್ಕಳಿಲ್ಲದ ಮನೆಯು, ಲೆಕ್ಕವಿಲ್ಲದ ಬೇಹಾರ, ಇವು ಮೂರು ದಕ್ಕು ಕಾಣಯ್ಯ ಸರ್ವಜ್ಞ. ನೋಡಿ, ಒಕ್ಕಲಿಲ್ಲದ ಊರು, ಕೃಷಿ ಇಲ್ಲದ ಊರು, ಮಕ್ಕಳಿಲ್ಲದ ಮನೆ. ಮಕ್ಕಳಿಲ್ಲದ ಮನೆ ಚಂದ ಇರ್ತದ? ಇಲ್ಲ. ಲೆಕ್ಕವಿಲ್ಲದ ಬೇಹಾರ, ವ್ಯವಹಾರದಲ್ಲಿ ಲೆಕ್ಕ ಇರಬೇಕು. ವ್ಯವಹಾರದ ಲೆಕ್ಕ ಇಲ್ಲದ್ರೆ ವ್ಯವಹಾರ ಉಳಿತದ? ಇಲ್ಲ. ಸೊ ಇವು ಮೂರು ದಕ್ಕು ಕಾಣಯ್ಯ ಸರ್ವಜ್ಞ. ಇವು ಮೂರು ಒಂದು ಊರಿಗೆ ಅಥವಾ ಒಂದು ಸಮಾಜಕ್ಕೆ ಬಹಳ ಅವಶ್ಯಕ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಂಥ ಸಂಪದ್ಭರಿತವಾದಂಥ ಈ ಕೃಷಿ ಅಷ್ಟೇ ಈ ಜಾಗತೀಕರಣ, ಈ ಖಾಸಗೀಕರಣ ಮತ್ತು ಉದಾರೀಕರಣಗಳ ಪ್ರಭಾವದಿಂದ ಸಾಕಷ್ಟು ನಲುಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ಇವತ್ತು ಕೃಷಿ ಬಗ್ಗೆ ಇಷ್ಟೆಲ್ಲ ಹೇಳಿದೆ ನಾನು, ಶ್ರೇಷ್ಠ, ಯೋಗಿ ಅಂತ. ಈಗಲೂ ನಾನು ಕೂಡ ಭಾಳ ಸರಿ ನಾನು ಪಾಠ ಮಾಡುವಾಗ ಕೇಳ್ತೀನಿ, ಮುಂದೆ ನೀವು ಭವಿಷ್ಯದಲ್ಲಿ ಏನಾಗಬೇಕು ಅಂತ ಗುರಿ ಇದೆ. ಸಾಮಾನ್ಯ ಎಲ್ಲ ಶಿಕ್ಷಕರಿಂದ ಆಯಾ ಹಂತಗಳಲ್ಲಿ ಕೇಳ್ತಿರ್ತಾರೆ, ನಾನು ಕೇಳ್ತಿರ್ತೀನಿ. ಏನು ಬರ್ತಾವೆ ಉತ್ತರಗಳು ಸಾಮಾನ್ಯವಾಗಿ? ಡಾಕ್ಟ್ರು, ಇಂಜಿನಿಯರು, ಪೊಲೀಸು, ಕೊನೆಗೆ ಆರ್ಮಿನೂ ಹೇಳ್ತಾರೆ, ನಾನು ಆರ್ಮಿಗೆ ಹೋಗ್ತೀನಿ ಸರ್, ಪೈಲಟ್ ಆಗ್ತೀನಿ ಸರ್. ಆದರೆ ರೈತ ಆಗ್ಬೇಕಂತ ಒಬ್ಬನೇ ಒಂದು ಕ್ಲಾಸಲ್ಲಿ ಹೇಳಿದ್ದು ನಾನಂತೂ ಕಂಡಿಲ್ಲ. ಯಾಕೆ ಇದು ಸ್ಥಿತಿ? ಯಾರಿಗೂ ಬೇಡದ ಉದ್ಯೋಗನ ಅದು. ಇದು ಯಾಕಂದ್ರೆ ನಮ್ಮ ಅಪ್ಪ ಹೇಳಿರ್ತಾನೆ ನನಗೆ, ನಮ್ಮ ಅಪ್ಪನೂ ರೈತನಲ್ಲ, ನೀನು ಏನಾರ ಹೋಗಿ ಓದಿ ಹೋಗ್ಲಿ, ಒಂದು ದಿನಕ್ಕೆ ತಿಂಗಳಿಗೆ ಒಂದು 10,000 ಯಾವ್ದಾರ ಒಂದು ಕೆಲಸಕ್ಕೆ ಸೇರ್ಕೊಂಬಿಡಪ್ಪ, ಈ ಕೆಲಸಕ್ಕೆ ಮಾತ್ರ ಬರಬಾರ್ದು, ಇದು ಬೇಡ, ಇದು ನನಗೆ ಕೊನೆ ಆಗಿಬಿಡಲಿ, ನನಗೆ ಇದು ನನ್ನ ವಂಶಕ್ಕೆ ಇದು ನನಗೆ ಕೊನೆ ಆಗಲಿ ಅಂತಕ್ಕ ಮಾತನ್ನು ನಮ್ಮ ಅಪ್ಪ ನಮಗೆ ಬಡ್ದು ಹೇಳ್ತಾನೆ. ಯಾಕೆ ಈ ಸ್ಥಿತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಆಲೋಚಿಸಬೇಕಾಗುತ್ತೆ. ನಾನು ಹೇಳಿದೆ, ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ, LPG ಅಂತೀವಿ ನಾವು. LPG ಅಂದರೆ ಗ್ಯಾಸ್ ಅಲ್ಲ, ಲಿಬರೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಅಂತ. ಇವು ಮೂರು ಇವತ್ತು ಜಗತ್ತನ್ನು ಆಳ್ತಾ ಇದ್ದಾವೆ. ಅದು ನಮ್ಮ ಹೊಲಕ್ಕೂ ಬಂದೈತಿ, ನಮ್ಮ ಮನೆಗೂ ಬಂದೈತಿ. ನಮ್ಮ ಮನೆಗೂ ಆ ಪ್ರಭಾವ ಬಂದಿದೆ. ಕೃಷಿ ಮೇಲೆ ಸಾಕಷ್ಟು ಆಗಿದೆ. ಈ ಕೃಷಿ ಅಂತಕ್ಕಂಥದ್ದು ಇವುಗಳ ಪ್ರಭಾವದಿಂದ ನಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆ ಮಾರುಕಟ್ಟೆ ಇಲ್ಲ, ಉತ್ತಮ ಆದಾಯ ಇಲ್ಲ. ಇವುಗಳ ಪ್ರಭಾವದಿಂದ ಭಾಳಷ್ಟು ಜನರು ಕೃಷಿಯನ್ನು ವಿಮುಖರಾಗ್ತಾ ಇದ್ದಾರೆ. ಹಳ್ಳಿಗಳು ಏನಾಗಿದ್ದಾವೆ ಇವತ್ತು? ಹಳ್ಳಿಗಳಲ್ಲಿ ಯುವಕರಿದ್ದಾರಾ? ಕಡಿಮೆ, ಭಾಳ ಕಡಿಮೆ. ಇಲ್ಲ ಯುವಕರು, ಮಕ್ಕಳಿಲ್ಲ, ಯುವಕರಿಲ್ಲ. ಯಾರಿದ್ದಾರೆ? ವೃದ್ಧರಿದ್ದಾರೆ, ವಯಸ್ಸಾದವರಿದ್ದಾರೆ. ಅನಿವಾರ್ಯ, ಅವರೆಲ್ಲ ಎಲ್ಲಿ ಹೋಗೋಕ್ಕಾಗಲ್ಲ. ಸೊ ಹಳ್ಳಿಗಳನ್ನೋದು ಇವತ್ತು ವೃದ್ಧಾಶ್ರಮಗಳಾಗ್ತಾ ಇದ್ದಾವೆ. ಯಾಕೆ? ಕೃಷಿ ಬೇಡ ಆಗ್ತಾ ಇದೆ. ಕೃಷಿಯಲ್ಲಿ ಎಲ್ಲರೂ ಒಪ್ಪಿಕೊಂಡಿದ್ರೆ ಎಲ್ಲರೂ ಮಕ್ಕಳು, ಮರಿ, ಯುವಕರು ಅಲ್ಲಿರ್ತಿದ್ರು. ಅವರೆಲ್ಲ ಇವತ್ತು ಸಿಟಿಗೆ ಹೋಗ್ತಾ ಇದ್ದಾರೆ. ನಾನು ಸಿಟಿಯಲ್ಲಿ ದುಡಿಬೇಕು, ಅಲ್ಲೇ ನನ್ನ ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ಅಲ್ಲೇ ನಾನು ದುಡಿಬೇಕು, ಈ ಮನೋಭಾವ ಜಾಸ್ತಿ ಆಗಿದೆ. ಮತ್ತು ಉಳಿಯೋದು ಹೇಗೆ ಕೃಷಿ? ಇನ್ನೊಂದು ಕಡೆ ಇಂಥ ಸ್ಥಿತಿ ನಾವು ನೋಡಿದರೆ ಇನ್ನೂ ಒಂದು ವರ್ಗ ಇದೆ. ಸಿಟಿಯಲ್ಲಿ ದುಡಿತಕ್ಕಂಥವ್ರು, ಇಂಜಿನಿಯರು, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಂಬಳ ಬರ್ತಕ್ಕಂಥವ್ರು, ಅವರು ಅಲ್ಲಿ ದುಡಿದಂಥದ್ದು ಸಾಕು, ನಮಗೆ ಈ ಒತ್ತಡದ ಜೀವನ ಬೇಡ, ಸಾಕು, ದುಡಿದ್ಬಿಟ್ಟಿವಿ ನಾವು ಸಾಕಷ್ಟು, ಈಗ ನಾವು ಹಳ್ಳಿಗೆ ಹೋಗೋಣ. ಅವರು ಜಮೀನನ್ನು ಹಳ್ಳಿಯಲ್ಲಿ ತೆಗೆದುಕೊಂಡು ಹಳ್ಳಿಗಳಲ್ಲಿ ಅವರು ಕೃಷಿಯನ್ನು ಮಾಡ್ತಾಯಿದ್ರು. ಇನ್ನೊಂದು ರೀತಿ ಆ ವರ್ಗ ನೋಡ್ತಾ ಇದ್ರು. ಅದು ನಡೀತಾ ಇದ್ದಿದ್ದು ಭಾಳ ಸರಿ, ನಾನು ನೋಡ್ತಾ ಇದ್ದೀನಿ. ನೋಡಿ ಎಂಥ ವೈರುಧ್ಯ. ಹಳ್ಳಿಗಳಲ್ಲಿರೋರು ಸಿಟಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ, ಸಿಟಿಯಲ್ಲಿರೋರು ಒತ್ತಡ ಸಾಕಪ್ಪ, ನಾವು ಹಳ್ಳಿಯಾಗ ಹೋಗಿ ಆರಾಮ್ ಚೆಂದಾಗಿ ಮಣ್ಣಿನ ಜೊತೆಗೆ ಇರೋಣ ಅಂತ ಇಲ್ಲಿ ಬರ್ತಾ ಇದ್ದಾರೆ. ಇನ್ನೊಂದು ವರ್ಗನೂ ಇದೆ. ಸೊ ಈ ರೀತಿ ಅಪವ್ಯಸ ಸ್ಥಿತಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದರ ಮಧ್ಯೆ ಈ ಕೃಷಿ ಪರಂಪರೆಯನ್ನು ಉಳಿಸ್ಬೇಕಾದ್ರೆ ಅತ್ಯಂತ ಶ್ರಮ ಸಂಸ್ಕೃತಿ ನಮ್ಮ ಮಕ್ಕಳಲ್ಲಿ ನಾವು ಮೊದಲಿಂದಾನೇ ರೂಢಿಸ್ಬೇಕಾಗುತ್ತೆ. ಮಕ್ಕಳಲ್ಲಿ ಆ ಹೊಲದ ಬಗ್ಗೆ, ಬೆಳೆಗಳ ಬಗ್ಗೆ ಮಾಹಿತಿಯನ್ನು ನಾವು ಪ್ರಾರಂಭಿಕ ಹಂತ, ಈ ಹೈಸ್ಕೂಲ್ ಹಂತದಲ್ಲಿ ನೀಡಬೇಕಾಗ್ತದೆ. ಬೇರೆ ದೇಶಗಳಲ್ಲಿ ನಾನು ನೋಡ್ತಿರ್ತೀನಿ, ಜಪಾನು, ಅಲ್ಲೆಲ್ಲ ಹೈಸ್ಕೂಲ್ ಸಿಲೆಬಸ್ಸಲ್ಲಿ ಕೃಷಿಯನ್ನು ಇಟ್ಟಿದ್ದಾರೆ ಅವರು. ಶಾಲೆಗಳಲ್ಲಿ ತೋಟಗಳಿದ್ದಾವೆ, ಅಲ್ಲಿ ಬೆಳೀತಾರೆ, ಅವರು ಬಿತ್ತುತ್ತಾರೆ, ಕಳೆ ತೆಗಿತಾರೆ ಮಕ್ಕಳು, ಅಲ್ಲಿ ಬೆಳೆಸ್ತಾ ಇದ್ದಾರೆ ಅದನ್ನು. ನಮ್ಮದು 70% ನಾವು ಕೃಷಿಯನ್ನು ಮಾಡ್ತೀವಿ ನಮ್ಮ ದೇಶದಲ್ಲಿ, ಆದರೆ ನಾವು ಬೇಡ ಅಂತೀವಿ. ಅವರೆಲ್ಲ 10% 20% ಕೃಷಿ ಅವರು ಅದನ್ನು ಬೆಳೆಸ್ತಾ ಇದ್ದಾರೆ, ನಾವು ಬೇಡ ಅಂತ ಇದ್ವಿ. ಈ ಸ್ಥಿತಿಯನ್ನು ನೋಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ನಾವು ಒಂದಷ್ಟು ಕಾಳಜಿಯನ್ನು ಇಟ್ಕೋಬೇಕಾಗ್ತದೆ. ಸೊ ನಿರ್ಲಕ್ಷಿಸಬಾರ್ದು. ಒಂದು ಕಡೆ ಸರ್ವಜ್ಞ ಹೇಳ್ತಾ ನೋಡಿ, ಹರಗದ ಎತ್ತಾಗಿ ಬರಡಾದ ಹಯನಾಗಿ ಹರಟೆ ಹೊಡೆಯುವ
ಮಗನಾಗಿ ಹೊಲದಲ್ಲಿ ಕರಡವೇ ಬೆಳಗು ಸರ್ವಜ್ಞ. ನೋಡಿ, ಹರಗದ ಎತ್ತಾಗಿ ಎತ್ತು ಇದ್ದು ಹರಗಲಿಲ್ಲ ಅಂದ್ರೆ ಎತ್ತು ಗಳೆ ಹೊಡೆಯಕ್ಕೆ ಹೋಗಲಿರೋದು, ಗಳೆ ಹೊಡಿಬೇಕದನ್ನು. ಗಳೆ ಹೊಡಿಲಿದ್ದು ಹರಗಲದ್ದು ಎತ್ತು ಇತ್ತಂದ್ರೆ ಅದು ಎದಕ್ಕಾರ ಪ್ರಯೋಜನನಾ? ನೋ. ಮತ್ತೆ ಬರಡಾದ ಹಯನಾಗಿ, ಹಯ ಅಂದರೆ ಇಲ್ಲಿ ಆಕಳು, ಅಂದರೆ ಈಯದೇ ಇರ್ತಕ್ಕಂಥ ಆಕಳು, ಹಿಡದೇ ಇರ್ತಕ್ಕಂಥ ಆಕಳು, ಅದು ವ್ಯರ್ಥ. ಹರಟೆ ಹೊಡೆಯುವ ಮಗ, ಏನು ಕೆಲಸ ಮಾಡ್ದಂಗೆ, ಹೊಲಕ್ಕೆ ಹೋಗ್ದಂಗೆ ಬರೀ ಹರಟೆ ಹೊಡ್ಕೊಂಡು ಸೋಂಬಾರಿ ಆಗಿರ್ತಕ್ಕಂಥ ಮಗ. ಇಂಥವ್ರು ಇದ್ದುಬಿಟ್ರೆ ಹೊಲದಲ್ಲಿ ಕರಡವೇ ಬೆಳೆದು ಸರ್ವಜ್ಞ. ಹೊಲದಾಗ ಏನು ಬೆಳಿತೈತಿ? ಕರಡವೆ. ಕರಡವೆ ಅಂದ್ರೆ ಹುಲ್ಲು ಬೆಳಿತೈತಿ, ಮುಳ್ಸಜ್ಜಿ ಬೆಳಿತೈತಿ. ನಮ್ಮ ಕಡೆಗೆ ಏನು ಬಂದು ಕಾಮನ್ ಆಗಿ ಏನು ಬೆಳಿತೈತಿ? ಮುಳ್ಸಜ್ಜಿ. ಭಾಳ ಸೊಂಪಾಗಿ ಬೆಳಿತೈತಿ, ಭಾಳ ಸೊಂಪಾಗಿ ಬೆಳಿತೈತಿ. ಸೊ ನಮಗೆ ಮಕ್ಕಳಲ್ಲಿ ಕೃಷಿ ಬಗ್ಗೆ ಮೊದಲಿಂದನೇ ನಾವು ಒಂದಷ್ಟು ಅದರ ಬಗ್ಗೆ ಕಾಳಜಿಯನ್ನು ಮೂಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಇವತ್ತು ನಾವು ಕೃಷಿ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ? ನಮ್ಮ ಕಡೆ ನೋಡ್ತಿದ್ದೀವಿ ಮೆಕ್ಕೆಜೋಳ. ಒಂದು ಎಲ್ಲರೂ ನೋಡೋ ಮೆಕ್ಕೆಜೋಳ. ನನ್ನ ನಡ್ಕೊಂಡು ನಾನು ಹೇಳೋದು, ನಾನು ಮೆಕ್ಕೆಜೋಳ ಹಾಕ್ತೀನಿ. ಯಾರು ಬೇಕಪ್ಪ ಅದನ್ನು ಆಳುಗಳು ಬೇರೆ ಬೆಳೆ ತಗೊಂಡು ಇದು ಬಿತ್ತಿಬಿಟ್ರೆ ಮುಗೀತು. ಒಂದೆರಡು ಕಳ ತೆಗೆಸಿ, ಒಂದು ಎರಡೆರಡು ಮೂರೆರಡು ಹಾರಿ ಎಡೆ ಹೊಡೆದು ಆಗಿಬಿಡ್ತದೆ. ಒಂದೆರಡು ಗೊಬ್ಬರ ಹಾಕಿಬಿಟ್ರೆ ಬಂದ್ಬಿಡ್ತದೆ, ಮುಗಿ ಸಾಕು. ಮಾರ್ಕೆಟಿಗೆ ಹಾಕಿಬಿಟ್ರೆ ಮುಗೀತು. ಇದು ಪ್ರತಿ ವರ್ಷ ಮೆಕ್ಕೆಜೋಳನ ಹಾಕ್ತಾ ಹೋದರೆ ಕೃಷಿ ಉಳಿತೈತ, ಮಣ್ಣು ಉಳಿತೈತ, ಬೆಳೆ ಉಳಿತೈತ, ಇದನ್ನು ಯೋಚನೆ ಮಾಡೋಕ್ಕೆ ತಯಾರಿಲ್ಲ ನಾವು. ಏಕ ಬೆಳೆ ಪದ್ಧತಿಯನ್ನು ನಾವು ಇವತ್ತು ನಾವು ಅನುಸರಿಸ್ತಾ ಇದ್ದೀವಿ. ಹಿಂದೆಲ್ಲ ಹಂಗಿದ್ದಿಲ್ಲ. ನಿಮ್ಮ ಅಜ್ಜ ಮುತ್ತಜ್ಜನ ಕೇಳಿದೆ, 10 ಎಕರೆ ಹೊಲ ಐತಂದ್ರೆ ಆತ ಎಲ್ಲ ಬೆಳೆನೂ ಆಗ್ತಿದ್ದ. ಜೋಳ ಆಗ್ತಿದ್ದ, ಸಜ್ಜಿ ಆಗ್ತಿದ್ದ, ನವಣಿ ಆಗ್ತಿದ್ದ, ಕುಸುಬಿ ಆಗ್ತಿದ್ದ. ಕುಸುಬಿ ಅಂದ್ರೆ ನೋಡಿದ್ರೆ ಮತ್ತೆ ನೋಡಿರಲ್ಲ ನೀವೆಲ್ಲ ಹಳ್ಳಿ ಮಕ್ಕಳ ಬಗ್ಗೆ. ಕುಸುಬಿ, ಎಳ್ಳು ಇವೆಲ್ಲವೂ ಹೊಲ್ದಾಗ ಬೆಳಿತಿದ್ದ. ಆತ ಮನೆಗೆ ರೊಕ್ಕ ಕೊಟ್ಟು ಏನೂ ತರ್ತಿದ್ದಿಲ್ಲ, ಆತ ಹೊರಗಡೆ ಹೋಗಿ ಎಲ್ಲದನ್ನು ಬೆಳಿತಿದ್ದು ಹೊಲದಲ್ಲಿ. ಹೊಲ ಬಲಿಷ್ಠವಾಗಿತ್ತು, ಸಂಪದ್ಭರಿತವಾಗಿತ್ತು, ಫಲವತ್ತಾಗಿತ್ತು, ಮಣ್ಣು ಚೆನ್ನಾಗಿತ್ತು. ಆದರೆ ನಾವು ಆ ಸ್ಥಿತಿಯಲ್ಲಿಲ್ಲ. ಕೇವಲ ಬೆಳೆಯನ್ನು ಬೆಳಿತೀವಿ, ಏನಪ್ಪ ದುಡ್ಡು ಬರಬೇಕು, ಆರಾಮಾಗಿರ್ಬೇಕು. ಸೊ ಹಾಗಾಗಿ ನಮ್ಮ ಕೃಷಿ ಭೂಮಿ ಇವತ್ತು ತನ್ನ ಸತ್ವವನ್ನು ಕಳ್ಕೊಳ್ತಾ ಇದೆ. ನಮ್ಮ ಭೂಮಿಯಲ್ಲಿ ನಾವು ನಮ್ಮ ನೆಲಮೂಲದ ಆಹಾರಗಳನ್ನು, ಬೆಳೆಗಳನ್ನು ಬೆಳಿಬೇಕು. ಇವತ್ತು ನಾನು ನೋಡ್ತಾ ಇದ್ದೀನಿ, ಅಡಿಕೆ ವ್ಯಾಪಕವಾಗಿ ಬರ್ತಾ ಇದೆ ನಮ್ಮಲ್ಲಿ. ಅಡಿಕೆ ಒಂದು 2 ಇಂಚ್ ನೀರು ಐತಂದ್ರೆ ಅಡಿಕೆ ಹಚ್ಚೇ ಬಿಡೋದ. ಮುಂದ್ಲದ್ದು ಏನು ಯೋಚನೆ ಮಾಡೋಂಗಿಲ್ಲ ನಾವು. ನಮ್ಮ ಭಾಗದ ಬೆಳೆ ಅಲ್ಲ ಅದು ಅಡಿಕೆ, ಮಲೆನಾಡಿನ ಭಾಗದ್ದು. ಈಗ ಒಂದು 4 ವರ್ಷ ಮಳೆಯಾಗಿದೆ, ಇನ್ನು ಮುಂದೆ ಇವನ್ನೆಲ್ಲ ನಾವು ವಿಚಾರ ಮಾಡ್ತಾ ಇಲ್ಲ. ಯಾರೋ ಮಾಡಿದ್ರೋ ನಾನು ಮಾಡಬೇಕು. ಈ ರೀತಿಯಾದಂತಹ ಪದ್ಧತಿಗಳನ್ನು ನಾವು ಅನುಸರಿಸೋದ್ರಿಂದ ನಮ್ಮ ವ್ಯವಸಾಯ ವಿಫಲ ಆಗ್ತಾ ಇದೆ. ಇಲ್ಲಿ ಸಮಸ್ಯೆ ಇದೆ. ಇದನ್ನು ನಾವು ಬದಲಾಯಿಸ್ಕೋಬೇಕಾಗುತ್ತೆ. ಮತ್ತು ಇವತ್ತು ಹೊಲಗಳಲ್ಲಿ ಕೀಟನಾಶಕ ಇಲ್ದಲೆ, ಗೊಬ್ಬರ ಇಲ್ದಲೆ ನಾವು ಯಾವ ಬೆಳೆನೂ ಬೆಳೀತಾ ಇಲ್ಲ. ಇದು ಕೂಡ ಸಮಸ್ಯೆ ಆಗ್ತಾ ಇದೆ. ಹೆಚ್ಚು ಖರ್ಚನ ಮಾಡ್ತಾ ಇದ್ದೀವಿ ಗೊಬ್ಬರ, ಎಣ್ಣೆ ಹೊಡ್ಯೋಕ್ಕೆ, ಅದಕ್ಕೆ ಅಂತ. ಅದ್ರ ತಕ್ಕಂಗೆ ಬೆಲೆ ಸಿಗಲ್ಲ, ನಮ್ಮದು ಲಾಸ್ ಅಂತೀವಿ. ಇದಕ್ಕೆ ನಾವೇನು ಮಾಡಬೇಕು? ನಮ್ಮ ಅಜ್ಜ ಏನು ಕೃಷಿ ಇದೆ ಅಲ್ಲ, ಅದ ಉತ್ತರ. ಸಾವಯವ ಕೃಷಿ ಅಂತೀವಿ ನಾವು. ಅಂದರೆ ಹಿಂದೆ ಇತ್ತಲ್ಲ ಸಾವಯವ ಕೃಷಿ ಅಂದರೆ ನಮ್ಮ ಸೆಗಣಿಯನ್ನು, ಗಂಜಲವನ್ನು ಬಳಸಿ ಮಾಡ್ತಕ್ಕಂಥ ಗೊಬ್ಬರವನ್ನು ನಾವೇನು ಬಳಸ್ತಾ ಇದ್ವಿ, ಅದು ಭಾಳಷ್ಟು ಈ ಕೀಟನಾಶಕಗಳ ಅವಶ್ಯಕತೆಯನ್ನು ಅದು ನಿಲ್ಲಿಸ್ತಾ ಇತ್ತು. ಬೇಕಿರಲಿಲ್ಲ ಅವಾಗ, ಯಾರು ಎಣ್ಣೆ ಹೊಡಿತಿದ್ದಲ್ಲ ಅವಾಗ. ಈಗ ರಾಗಿಗೂ ಎಣ್ಣೆ ಹೊಡಿಬೇಕು, ರಾಗಿಗೂ ಆ ಸ್ಥಿತಿ ಬಂದಿದೆ. ಯಾಕೆ? ನಾವು ಅವುಗಳನ್ನು ಬೆಳೆಸ್ತಾ ಇದ್ವಿ, ಕೀಟಗಳನ್ನು ಬೆಳೆಸ್ತಾ ಇರೋದೇ ನಾವು. ಹಾಗಾಗಿ ಈ ಪದ್ಧತಿಗಳನ್ನು, ಸಾವಯವ ಪದ್ಧತಿಯನ್ನು ಕೂಡ ನಾವು ಇವತ್ತು ಅನುಸರಿಸಬೇಕಾಗುತ್ತೆ. ಎಷ್ಟೋ ಜನ ಇದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ನಾನು ಕೃಷಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ. ನೀವು ಯೂಟ್ಯೂಬ್ ತೆಗೆದು ನೋಡ್ರಿ, ನೀವೆಲ್ಲ ನೋಡ್ತಿರ್ತೀರಿ. ಅದರಲ್ಲಿ ಪ್ರಗತಿಪರ ಕೃಷಿಕರು ಅಂತ ಬರ್ತಾರೆ, ಸಾಕಷ್ಟು ಹೇಳ್ತಾರೆ ಅವರು ನಾನೇನು ಮಾಡಿದೆ ಅಂತ. ಅವ್ರು ನೋಡಿ ಅಂಥವ್ರು ಇದ್ದಾರೆ, ಸಾಧಕರಿದ್ದಾರೆ. 2 ಎಕರೆ ಹೊಲದಲ್ಲಿ, 2 ಎಕರೆ 4 ಎಕರೆ ಹೊಲದಲ್ಲಿ ಕೋಟಿಗಟ್ಟಲೆ ಬೆಳೆದಾರ ಇದ್ದಾರೆ, ಇಲ್ಲಂತಲ್ಲ. ಆದರೆ ಅವರ ಪದ್ಧತಿ ಏನು, ಅದನ್ನು ನಾವು ಅನುಸರಿಸಬೇಕು ಅನ್ನೋದು ನಾವು ನೋಡಬೇಕಾಗತ್ತೆ. ಹಾಗಾಗಿ ಕೃಷಿಯಲ್ಲಿ ಸಮಸ್ಯೆಗಳಿದ್ದಾವೆ, ಅದಕ್ಕೆ ಪರಿಹಾರವೂ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಮತ್ತೊಮ್ಮೆ ಸರ್ವಜ್ಞನನ್ನು ನೆನಪಿಸ್ಕೋತಾ ಇದ್ದೀನಿ.
ಉತ್ತೊಮ್ಮೆ ಹರಗದಲೆ ಬಿತ್ತೊಮ್ಮೆ ನೋಡ್ದಲೆ ಒತ್ತೇರಿ ಹೊಲಕ್ಕೆ ಹೋದರೆ ಅವ ತನ್ನ ನೆತ್ತರವ ಸುಡುವ ಸರ್ವಜ್ಞ. ನೋಡಿ, ಹಳ್ಳಿಗಳಲ್ಲಿ ನಾವು ಭಾಳ ಜನ ನೋಡ್ತೀವಿ, ಆರಾಮ್ ಇರ್ತಾರೆ. ಒತ್ತಿ ಬರ್ತಾನ, ಬಿತ್ತಿ ಬರ್ತಾನ, ತಿರುಗಿ ಹೋಗಿ ನೋಡೋದಲ್ಲ ಅಂದ್ ಹಳ್ಳಿ ಬಿತ್ತಿನೇ ಅದು ನೋಡೋಣ, ಬಂದ್ರು ಬರಲಿ ಹೋದ್ರು ಹೋಗಿ ಈ ಥರ. ಬಿತ್ತೊಮ್ಮೆ ನೋಡೋದಲ್ಲಿ ಬಿತ್ತಿನ ಬೇಕಲ್ಲ ಕಾಳಜಿ, ಇಲ್ಲ. ಒತ್ತೇರಿ ಹೊಲಕ್ಕೆ ಹೋದ್ರೆ ಯಾವಾಗ 12 ಗಂಟೆಗೆ ಹೊಲಕ್ಕೆ ಹೋದ್ರೆ ಹೆಂಗೆ? ರೈತನಾದ ಬೆಳಿಗ್ಗೆ 5 ಗಂಟೆಗೆ ಹೊಲ ಇರಬೇಕು, ಇಲ್ಲ, ನಾವು 12 ಗಂಟೆಗೆ ಹೋಗ್ತೀವಿ. ಇಂತಹ ಸ್ಥಿತಿಯಲ್ಲಿದ್ದರೆ ಕೃಷಿ ಹೇಗೆ ಉಳಿತದೆ ಅಂತಕ್ಕಂಥ ಮಾತನ್ನು ಸರ್ವಜ್ಞ ಒಂದು ಕಡೆ ಭಾಳ ಮಾರ್ಮಿಕವಾಗಿ ನಮಗೆ ಹೇಳ್ತಾನೆ. ಇದಿಷ್ಟು ಕೃಷಿಯ ಬಗ್ಗೆ ನಾನು ಇಷ್ಟೊತ್ತು ಹೇಳಿದೆ. ಅಂದರೆ ನಾವು ಶ್ರದ್ಧೆ ವಹಿಸಿ ಸರಿಯಾದ ವೈಜ್ಞಾನಿಕ ಮತ್ತು ಸಾವಯವ ಮಾದರಿಯಲ್ಲಿ ಬೆಳೆದದ್ದೇ ಆದರೆ ಇರುವ ಕೆಲವೇ ಎಕರೆ ಜಮೀನುಗಳಲ್ಲಿ ಉತ್ತಮವಾದ ಬೆಳೆಗಳನ್ನು ನಾವು ಬೆಳಿಬೋದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಗುಡಿ ಕೈಗಾರಿಕೆಗಳ ಬಗ್ಗೆ ಒಂದಷ್ಟು ಹೇಳ್ತೀನಿ. ಭಾಳ ಏನು ಹೇಳಲ್ಲ, ನಿಮಗೆ ಸಾಕಾಗಿದೆ, ಗೊತ್ತು, ಟೈಮ್ ಹೊತ್ತಾಗಿದೆ. ಗುಡಿ ಕೈಗಾರಿಕೆ, ಗುಡಿ ಅಂದರೆ ಮನೆ, ನಮ್ಮ ವಾಸಸ್ಥಾನ, ನಾವಿರುವ ಸ್ಥಳ. ಕೈಗಾರಿಕೆ ಅಂದರೆ ಗೊತ್ತಿದೆ, ಕೆಲಸ ತಯಾರಿಸೋದು. ಅಂದರೆ ನಮ್ಮ ಸ್ಥಳದಲ್ಲೇ, ನಮ್ಮ ಮನೆಯಲ್ಲೇ, ನಮ್ಮ ಮನೆಯ ಸದಸ್ಯರೇ ತಯಾರಿಸ್ತಕ್ಕಂಥ ವಿವಿಧ ವಸ್ತುಗಳನ್ನ ನಾವು ಗುಡಿ ಕೈಗಾರಿಕೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಮಹಾತ್ಮ ಗಾಂಧಿ ನಿಮಗೆಲ್ಲ ಗೊತ್ತಿದ್ದಾರಲ್ಲ, ನಮ್ಮ ರಾಷ್ಟ್ರಪಿತ. ಮಹಾತ್ಮ ಗಾಂಧಿ ನೋಡಿದ ತಕ್ಷಣ ಒಂದು ನೆನಪಾಗುತ್ತೆ. ಏನು ನೆನಪಾಗುತ್ತೆ? ಚಕ್ರನ ಚರಕನ? ಸಾರಿ, ಚರಕ. ಮಹಾತ್ಮ ಗಾಂಧಿ ನೋಡಿದ ತಕ್ಷಣ ನಮ್ಗೆ ಏನು ನೆನಪಾಗುತ್ತೆ? ಚರಕ. ಚರಕ ನಮ್ಮ ಗುಡಿ ಕೈಗಾರಿಕೆಯ ಸಂಕೇತ, ಅದು ನಮ್ಮ ಸ್ವಾವಲಂಬನೆಯ ಸಂಕೇತ, ನಮ್ಮ ನಮ್ಮ ಸ್ವದೇಶಿ ಸಂಕೇತ, ಅದು ಸ್ವದೇಶಿ ಸಂಕೇತ. ಬ್ರಿಟಿಷರು ನಮ್ಮ ಹತ್ತಿಯನ್ನು ತೆಗೆದುಕೊಂಡು ಹೋಗಿ ತಮ್ಮ ಕಾರ್ಖಾನೆಗಳಲ್ಲಿ ಬಟ್ಟೆಗಳನ್ನು ನೇಯ್ಕೊಂಬಂದು ನಮಗೆ ದೊಡ್ಡ ರೇಟಿಗೆ ಮಾರ್ತಾಯಿದ್ರು. ನಮ್ಮದೇ ಎಲ್ಲ ತಗೊಂಡು ನಮಗೆ ಮಾರ್ತಿದ್ರು. ಆಗ ಇದನ್ನು ವಿರೋಧಿಸಲಿಕ್ಕೆ ಮಹಾತ್ಮ ಗಾಂಧಿ ಚರಕವನ್ನು ಹಿಡಿದ್ರು. ನೋಡಿ, ಮಹಾತ್ಮ ಗಾಂಧಿ ಹಿಡಿದಿದ್ರು ಚರಕ, ಒಪ್ಪು. ಇತಿಹಾಸದಲ್ಲಿ, ಜಗತ್ತಿನ ಇತಿಹಾಸದಲ್ಲಿ ನೀವು ಇಂಥ ಸರಳ ವಸ್ತುಗಳನ್ನು ಹಿಡ್ಕೊಂಡು ದೇಶವನ್ನು ಬದಲಾಯಿಸಿದ ಮತ್ತೊಬ್ಬ ವ್ಯಕ್ತಿ ಸಿಗೋದಿಲ್ಲ ನಿಮಗೆ. ಒಂದು ಹಿಡಿ ಉಪ್ಪು, ಒಂದು ಚರಕ ದೇಶವನ್ನೇ ಬದಲಾಯಿಸ್ತು, ಬ್ರಿಟಿಷರನ್ನೇ ಓಡಿಸ್ತು. AK-47 ಇರಲಿಲ್ಲ ಅವ್ರ ಹತ್ರ, ನ್ಯೂಕ್ಲಿಯರ್ ಬಾಂಬ್ ಇರಲಿಲ್ಲ, ಯಾವುದಿರಲಿಲ್ಲ ಅವ್ರ ಹತ್ರ. ಒಂದು ಹಿಡಿ ಉಪ್ಪು, ಒಂದು ಚರಕ, ದೇಶವನ್ನು ಬದಲಾಯಿಸಿದ್ರು ಅವರು. ಸ್ವಾವಲಂಬನೆಯನ್ನಾಗಿ ಚರಕವನ್ನು ಅವರು ನೀಡಿದರು. ಲಕ್ಷಗಟ್ಟಲೆ ಜನ ಚರಕವನ್ನು ತಿರುಗ್ತಾ ಇದ್ರು, ನೇಯ್ತಾ ಇದ್ರು ಮನೆಗಳಲ್ಲಿ, ಸ್ವಾವಲಂಬನೆ. ಸೊ ಗುಡಿ ಕೈಗಾರಿಕೆಯ ಮಹತ್ವವನ್ನು ಮಹಾತ್ಮ ಗಾಂಧಿಯವರು ಭಾಳ ಸ್ಪಷ್ಟವಾಗಿ, ಭಾಳ ಅರ್ಥಗರ್ಭಿತವಾಗಿ ಅವಾಗ ತೋರಿಸಿದ್ರು ನಮಗೆ ಇದರ ಮಹತ್ವವನ್ನು. ಸೊ ಅಂಥ ಗುಡಿ ಕೈಗಾರಿಕೆಗಳು ನಮ್ಮ ಕೃಷಿ ಅಥವಾ ವ್ಯವಸಾಯಕ್ಕೆ ಭಾಳ ಪೂರಕವಾದಂತಹ ಕೈಗಾರಿಕೆಗಳು ಮನೆಯಲ್ಲೇ ಮಾಡ್ತಕ್ಕಂಥವು. ಇನ್ನೆಲ್ಲ ಅದು ಸಹಜವಾಗಿತ್ತು. ಕಮ್ಮಾರಿಕೆ, ಬಡಗಿತನ, ಚಮ್ಮಾರಿಕೆ, ಕುಂಬಾರಿಕೆ, ಬುಟ್ಟಿ ಹೆಣೆಯೋದು, ಇವೆಲ್ಲ ಸಹಜವಾಗಿತ್ತು ನಮ್ಮ ಹಳ್ಳಿಗಳಲ್ಲಿ. ಈಗ ಅವು ಕಣ್ಮರೆ ಆಗ್ತಾ ಇದೆ. ಪ್ರಭಾವ, ಆಗಲೇ ಹೇಳಿದ್ನಲ್ಲ, LPG ಪ್ರಭಾವ. ಆದರೆ ನಮ್ಮ ಕೃಷಿಯಲ್ಲಿ ವರ್ಷ ಪೂರ್ತಿ ಕೆಲಸ ಇಲ್ಲ ನಮ್ಮ ರೈತರಿಗೆ. ವರ್ಷದಲ್ಲಿ 12 ತಿಂಗಳಿದ್ರೆ 6 ತಿಂಗಳ ಕೆಲಸ, ಇನ್ನೂ 6 ತಿಂಗಳು ಖಾಲಿ ಇರ್ತಾರೆ ಅವರು. ಆ ಖಾಲಿ ಸಮಯದಲ್ಲಿ ಗುಡಿ ಕೈಗಾರಿಕೆಗಳನ್ನು ಅವರು ರೂಢಿಸ್ಕೊಂಡಿದ್ರು. ಅದು ಕೂಡ ಒಳ್ಳೆಯ ಆದಾಯವನ್ನು ತರ್ತಾ ಇತ್ತು. ಹಾಗಾಗಿ ಅವರು ಯಾವ ವರ್ಷ ಕೂಡ ಅವರು ಲಾಸ್ ಅಥವಾ ನಷ್ಟ ಅಂತ ಹೇಳ್ತಿರಲಿಲ್ಲ. ಯಾವ ರೈತ ಕೂಡ ಅವಾಗ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಆ ಕಾಲದಲ್ಲಿ ನಮ್ಮ ದೇಶದಲ್ಲಿ. ಈಗೆಲ್ಲ ಇದೆ, ಆದರೂ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ. ಯಾಕಂದರೆ ನಾವು ನಮ್ಮ ಯೋಜನೆಗಳಲ್ಲಿ ವಿಫಲರಾಗ್ತಾ ಇದ್ದೀವಿ. ಏನನ್ನೋ ಹುಚ್ಚಾಗಿ ನಾವು ಬೆನ್ನತ್ತಿಕೊಂಡು ಹೋಗಿ ನಮ್ಮ ಮೇಲೆ ನಾವೇ ಹೊರೆಯನ್ನು ಎಳ್ಕೊಂಡಿದ್ದೀವಿ. ಸರಳವಾಗಿ ಬದುಕು ಭಾಳ ಸರಳ, ಸುಲಭ. ಅದನ್ನು ಸರಿಯಾಗಿ ಯೋಜಿಸಿಕೊಂಡು ರೂಢಿಸಿಕೊಂಡ್ರೆ, ಆದರೆ ನಾವು ಓಡ್ತಾ ಇರ್ತಕ್ಕಂಥ ರೀತಿಯೇ ನಮಗೆ ಹೊರೆ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕಾಗ್ತದೆ. ಸೊ ಇಂಥ ಗುಡಿ ಕೈಗಾರಿಕೆಗಳು ಆಗ ಸಾಕಷ್ಟಿದ್ವು, ಈಗಲೂ ಕೂಡ ಅಲ್ಲಲ್ಲಿ ಕಂಡು ಬರ್ತವೆ. ಈಗೇನಾಗಿದೆ, ಬುಟ್ಟಿ ಎಣೆಯೋದು ಹೋಯ್ತು, ಬೇರೆ ಬೇರೆ ಕಮ್ಮಾರಿಕೆ, ಕುಂಬಾರಿಕೆ ಎಲ್ಲ ಹೋಯ್ತು ಬಿಡಿ. ಗಡಿಗೆ ಯಾರು ನಾವು ನೋಡೋದಿಲ್ಲ, ಬಳಸೋದಿಲ್ಲ, ಬೇಡ. ಬೇರೆ ಬೇರೆದಿದೆ. 6 ಉತ್ಪನ್ನಗಳನ್ನು ಈಗಲೂ ಮನೆಗಳಲ್ಲಿ ತಯಾರಿಸ್ತಾರೆ. ಉಪ್ಪಿನಕಾಯಿ ತಯಾರಿಸೋದು,
ರೊಟ್ಟಿ ತಯಾರಿಸೋದು, ಹಪ್ಪಳ ತಯಾರಿಸೋದು ಇದೆ ಈಗ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಅದೇ ಕೈಗಾರಿಕೆನೇ. ಸೊ ಅದು ಕೂಡ ಸ್ವಾವಲಂಬನೆಯಾಗಿ ಇವತ್ತು ಕೂಡ ಉಳ್ಕೊಂಡಿದೆ ಅನ್ನೋದನ್ನು ನಾವು ನೋಡ್ಬೋದು. ಇಷ್ಟೆಲ್ಲ ಹೇಳ್ತಾ ಈ ಗುಡಿ ಕೈಗಾರಿಕೆಯಿಂದ ಏನಾಗುತ್ತೆ, ಆರ್ಥಿಕ ಸ್ವಾವಲಂಬನೆ ಸಿಗುತ್ತೆ ಮತ್ತು ಯಾರಿಗೂ ನಾವು ಸಲಾಮ್ ಹೊಡಿಬೇಕಾಗಿಲ್ಲ, ಯಾರ ಹತ್ರ ಹೋಗಿ ಜೀತದಳಾಗಿ ದುಡಿಬೇಕಾಗಿಲ್ಲ. ನನಗೆ ನಾನೇ ಬಾಸು, ನನಗೆ ನಾನೇ ಯಜಮಾನಾಗಿ ನನ್ನ ಮನೆಯಲ್ಲಿ ಕೆಲಸ ಮಾಡಿ ನಾನು ದುಡಿತಕ್ಕಂಥ ಕೆಲಸ ಶ್ರೇಷ್ಠ ಅಲ್ವಾ? ಮತ್ತು ಹೂಡಿಕೆಗೆ ಭಾಳ ದೊಡ್ಡ ಬಂಡವಾಳ ಬೇಡ, ಸಣ್ಣ ಅಮೌಂಟ್ನಲ್ಲೇ ಮಾಡ್ಬೋದು. ಮತ್ತು ಹೆಚ್ಚು ಮಹಿಳೆಯರ ಭಾಗವಹಿಸಿಕೆ ಏನಿದೆಲ್ಲ ಈ ಗುಡಿ ಕೈಗಾರಿಕೆಯಲ್ಲಿದೆ. ಸರ್ಕಾರಗಳು ಇದನ್ನು ಪ್ರೋತ್ಸಾಹಿಸ್ತವೆ. ಮಹಿಳೆಯರನ್ನು ಸ್ವಾವಲಂಬನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾವೆ. ಇಂಥ ಕೈಗಾರಿಕೆಗಳನ್ನು ಸರ್ಕಾರಗಳು ಪ್ರೋತ್ಸಾಹಿಸಿದರೆ ನಿಜವಾಗ್ಲೂ ಅವರಿಗೆ ಒಂದು ಚೈತನ್ಯವನ್ನು ಕೊಡ್ಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇವರಿಗೆ ಒಳ್ಳೆಯ ಮಾರುಕಟ್ಟೆಯನ್ನು ಕೊಡಬೇಕು, ಸೌಲಭ್ಯ ಕೊಡಬೇಕು. ಹಣಕಾಸಿನ ಸಮಸ್ಯೆಗಳಿದ್ದಾವೆ ನಮ್ಮ ಹಳ್ಳಿಗಳಲ್ಲಿ, ಅವರಿಗೆ ಒಂದಷ್ಟು ಧನ ಸಹಾಯ ನೀಡಬೇಕು. ತಂತ್ರಜ್ಞಾನದ ಪ್ರಭಾವ ಅವರಿಗೆ ಇಲ್ಲ, ಅವರಿಗೆ ಅದನ್ನು ಅರಿವನ್ನು ಉಂಟು ಮಾಡಬೇಕು. ಈ ರೀತಿ ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ಮಾಡಿದರೆ ನಿಜಕ್ಕೂ ಗುಡಿ ಕೈಗಾರಿಕೆಗಳಿಂದ ನಾವು ನಮ್ಮ ಹಳ್ಳಿಗಳನ್ನು ಬದಲಾಯಿಸ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ಬೋದು. ಕೃಷಿ ಅನ್ನೋದು ಕೇವಲ ಆದಾಯ ತರುವ ಮೂಲ ಅಲ್ಲ, ಸಂಸ್ಕೃತಿ. ನಮ್ಮ ಜನಪದ ಸಾಹಿತ್ಯಕ್ಕೂ ಕೃಷಿಯ ಪ್ರಭಾವ ಭಾಳ ಇದೆ. ನಮ್ಮ ಜನಪದ ಸಾಹಿತ್ಯ ಶ್ರೀಮಂತವಾಗಿರೋದು ಯಾರಿಂದ ಅಂದರೆ ಕೃಷಿ ಬದುಕಿನಿಂದ, ಕೃಷಿಕರಿಂದ. ನಾವೆಲ್ಲ ಮಳೆಗಳ ಬಗ್ಗೆ ನಾವು ಹೇಳ್ತೀವಿ, ಇಲ್ಲಿ ಒಂದಿಷ್ಟು ಮಳೆಗಳ ಕುರಿತು ಗಾದೆಗಳಿದಾವೆ, ಒಂದಷ್ಟು ಹೇಳಿ ಮುಗಿಸ್ಬಿಡ್ತೀವಿ. ಆರಿದ್ರ ಮಳೆ ಅಂತ ನೀವೆಲ್ಲ ಕೇಳಿದಿರಿ. ಆರಿದ್ರ ಮಳೆ ಆರದೇ ಇರಬೇಕು. ಆರಿದ್ರ ಮಳೆ ಆರದೇ ಇರಬೇಕು ಅಂದರೆ ಆರಿದ್ರ ಮಳೆ ಬಂತಪ್ಪ ಅಂದರೆ ನೆಲ ಆರಬಾರ್ದಂತ, ತಂಪಾಗಿರ್ಬೇಕು, ಒಳ್ಳೆ ಬೆಳೆ ಬರುತ್ತೆ. ಮತ್ತು ಮಗಿ ಮಳೆ ಐತಲ್ಲ, ಮಗಿ ಮಳೆ ನೆಕ್ಸ್ಟ್ ಬರುತ್ತೆ. ಮಗಿ ಮಳೆ ಮಗ ಅಂತ ಉಗಿಬೇಕಂತ, ಉಗಿಯೋದಲ್ಲ ಹುಯ್ಬೇಕು. ಹುಯ್ಯೋದಂದ್ರೆ ಗೊತ್ತಲ್ಲ, ಸುರಿಯೋದು. ಮಗಿ ಮಳೆ ಚೆನ್ನಾಗಿ ಸುರಿತು ಅಂದರೆ ಆ ವರ್ಷ ಬೆಳೆಗಳು ಸಕ್ಸಸ್. ಮಗಿ ಮಳೆ ಆಯ್ತು ಅಂದರೆ ಗೆದ್ವಿ ಅಂತಾನೆ ರೈತರು ಹೇಳ್ತಾರೆ. ಸೊ ಇದು ಗಾದೆ ಅಲ್ಲೇ ಉಟ್ಕೊಂಡಿರೋದು. ಆರಿದ್ರ ಮಳೆ ಆರದೇ ಇರಬೇಕು, ಮಗಿ ಮಳೆ ಮಗ ಅಂತ ಹುಯ್ಬೇಕು. ನೋಡಿ, ಇನ್ನೊಂದು ಮಾತಿದೆ, ಭಾಳ ಚಂದಿದೆ. ಗೌರಿ ಹೊತ್ತಿಗೆ ಗರಿ ಮೇಯ್ಬೇಕು. ಗೌರಿ ಹೊತ್ತಿ ಏನಿದೆ ಗೌರಿ, ಇವ್ರು ಯಾರು ಗೌರಿ ಅನ್ಬೇಡ್ರಿ. ಗೌರಿ ಹೊತ್ತಿಗೆ ಗರಿ ಮೇಯ್ಬೇಕು. ಗೌರಿ ಅಂದರೆ ಇಲ್ಲಿ ಗೌರಿ ಗಣೇಶನ ಹಬ್ಬ ನೆಕ್ಸ್ಟ್ ಬರುತ್ತೆ. ಆವಾಗ ಬೆಳೆಗಳೆಲ್ಲ ಗರಿ ಬಿಚ್ಚಿ ಅದರ ಕುಡಿಗಳನ್ನು ದನಗಳು ಮೇಯ್ಬೇಕಂತೆ. ಆ ಕುಡಿಗಳನ್ನು ದನ ಮೇಯ್ದ್ರೆ ಅವು ಚೆನ್ನಾಗಿ ಬೆಳೆ ಬರ್ತಾವೆ. ನೋಡಿ, ಕೆಲವು ಕುಡಿಯನ್ನು ತಿನ್ನಿಸ್ತಾರೆ, ಹೋಗಿ ಚೆನ್ನಾಗಿ ಬರುತ್ತೆ ಅಂತ. ಹಂಗೆ ಇನ್ನೊಂದು ಮಾತಿದೆ, ಗದ್ದೆಗೆ ಬಿಟ್ಟ ನೀರು ಪರರಿಗೆ ಕೊಟ್ಟ ಮಾತು, ಬೆನ್ನಿಗೆ ಕೊಟ್ಟ ಪೆಟ್ಟು ಮರಳಿ ಬಾರದು. ನೋಡಿ, ಗದ್ದಿಗೆ ಬಿಟ್ಟು ನೀರು ವಾಪಸ್ ಬರುತ್ತವನ? ಬರಲ್ಲ. ಪರರಿಗೆ ಕೊಟ್ಟ ಮಾತೆ ಹೋಗಿ ವಾಪಸ್ ಬರಲ್ಲ. ಮತ್ತು ಇನ್ನೊಬ್ಬರಿಗೆ ಏನಾರ ಹೊಡೆದಿದ್ರು ಬರ್ತದ? ಅದು ಬರಲ್ಲ. ಸೊ ಇದು ಮಾತು. ಇನ್ನೊಂದು ಭಾಳ ಚಂದಿದೆ, ಅಂಗೈಯಲ್ಲಿ ಹೊಲ ಮಾಡಿದರೆ ಮುಂಗೈ ತುಂಬ ತುಪ್ಪ. ಅಂಗೈಯಲ್ಲಿ ಹೊಲ ಮಾಡಿದರೆ, ಅಂಗೈ ನೋಡಿರಲ್ಲ, ಅಂಗೈಯಲ್ಲಿ ಹೊಲ ಮಾಡಿದರೆ ಮುಂಗೈ ತುಂಬ ತುಪ್ಪ. ಅಂಗೈ ನೋಡ್ರಿ, ನಿಮ್ಮ ಅಂಗೈ ಇಲ್ಲಿ ತಗ್ಗಿದೆ ತಾನೆ, ಹೊಲ ಹಿಂಗಿರ್ಬೇಕಂತೆ ಅಂಗೈ ಇದ್ದಂಗೆ. ಯಾಕೆ? ಸುತ್ತೂರ್ಲಿ ದಿಬ್ಬ ನೋಡುತ್ತೆ ತಗ್ಗು. ಯಾಕೆ? ಮಳೆ ಬಂದರೆ ನೀರು ಎಲ್ಲಿಗೆ ಹೋಗುತ್ತೆ? ಹೊಲದಲ್ಲೇ ಉಳಿಯುತ್ತೆ. ನಿಮ್ಮ ಹೊಲದ ಮಣ್ಣು ಕೊಚ್ಚಿ ಹೋಗಲ್ಲ, ಹಾಗಾಗಿ ಅದು ತನ್ನ ಸತ್ವವನ್ನು ಉಳಿಸ್ಕೊಳ್ಳುತ್ತೆ, ಉತ್ತಮ ಬೆಳೆ ಬರುತ್ತೆ. ಹಂಗಾಗಿ ಅಂಗೈಯಲ್ಲಿ ಹೊಲ ಮಾಡಿದರೆ ಮುಂಗೈ ತುಂಬ ತುಪ್ಪ. ಹೊಲ ಅಂಗೈ ಇದ್ದಂಗೆ ಇರ್ಬೇಕು. ಹಂಗೆ ಮಾಡಿದ್ನಪ್ಪ ಅಂದ್ರೆ ಮುಂಗೈ ತುಂಬ ತುಪ್ಪ ಅಂದ್ರೆ ಒಳ್ಳೆ ಬೆಳೆ ಬೆಳೀತೈತಿ, ಒಳ್ಳೆ ಸಂಪತ್ತು ಬರ್ತತಿ ಅಂತ. ಮಕ್ಕಳಿದ್ದರೆ ಮನೆ, ಒಕ್ಕಲಿದ್ದರೆ ಊರು ಅಂತ ಹೇಳಿದ್ರು. ನಾಟಿ ಮಾಡಿದ ಹೊಲ ಚಂದ, ಮೇಟಿ ಕಟ್ಟಿದ ಕಣ ಚಂದ. ನೋಡಿ, ನಾಟಿ ಮಾಡಿದ ಹೊಲ ಚಂದ, ಬಿತ್ತಿದ ಹೊಲ, ನಾಟಿ ಮಾಡಿದ ಹೊಲ ನೋಡೋಕೆ ಚಂದ. ಮೇಟಿ ಕಟ್ಟಿದ ಕಣ ಈಗೆಲ್ಲ ಹೋಗ್ಬಿಟ್ಟಿದಾಗ ಎಲ್ಲ ರೋಟಿಗೆ ಹಾಕ್ತಾ ಇದ್ದೀವಿ ನಾವು, ಕಣ ಮಾಡೋದೇ ಇಲ್ಲ. ಆದರೆ ಕಣ, ಮೇಟಿ ಕಟ್ಟಿದ ಕಣ ಚಂದ. ಗೊಬ್ಬರ ಹಾಕಿದವನ ಹೊಲ ನೋಡು, ದುಡ್ಡಿದ್ದವನ ಮಾತು ಕೇಳು. ನೋಡಿ, ಗೊಬ್ಬರ ಹಾಕಿದ ಹೊಲ ಹೆಂಗಿರುತ್ತೆ? ಫಲವತ್ತಾಗಿರುತ್ತೆ, ಹೌದಾ? ಭಾಳ ದಷ್ಟಪುಷ್ಟವಾಗಿರುತ್ತೆ. ಹಂಗೆ ದುಡ್ಡಿದ್ದವನ ಮಾತನ್ನು ಹಾಗೆ ಇರುತ್ತೆ, ಸ್ವಲ್ಪ ದಷ್ಟಪುಷ್ಟವಾಗಿರುತ್ತೆ ನಾವು ಮಾತಿನಲ್ಲಿ. ಒಟ್ಟು ಇಲ್ಲದ ಹೊಲ ಗೊಡ್ಡೆಮ್ಮೆ ಇದ್ದಂತೆ. ಹೊಲಕ್ಕೆ ಒಡ್ಡು ಇರಬೇಕು, ಇಲ್ಲದ್ರೆ ಅದು ಗೊಡ್ಡೆಮ್ಮೆ ಅಂದ್ರೆ ಅದು ಎದಕ್ಕೂ ಬರಲ್ಲ. ಏನದು ಒಡ್ಡು ಇಲ್ಲದ ಹೊಲ ಗೊಡ್ಡೆಮ್ಮೆ ಇದ್ದಂತೆ ಅಂದರೆ ಎಮ್ಮೆ ಎದಕ್ಕೂ ಬರಲ್ಲ, ಅದು ಪ್ರಯೋಜನ ಇಲ್ಲದ್ದು ಗೊಡ್ಡೆಮ್ಮೆ ಅಂತೀವಿ ನಾವು. ಅದೆಲ್ಲ ಏನು ಮಾಡಲ್ಲ. ಒಕ್ಕಲ ಗಿತ್ತಿಗೆ ಮಡಿ ಇಲ್ಲ, ಹುರುಳಿ ಹೊಲಕ್ಕೆ ಗೊಬ್ಬರ ಇಲ್ಲ. ನೋಡಿ, ಒಕ್ಕಲ ಗಿತ್ತಿಗೆ ಅಂದರೆ ಕೃಷಿ ಮಾಡ್ತಕ್ಕಂಥ ಮಹಿಳೆ, ಹೆಣ್ಮಗಳು. ಮಡಿ ಇಲ್ಲ, ಆಕೆ ಯಾವ ಮಡಿ ಬೇಡ. ಇವೆಲ್ಲ ದೇವಸ್ಥಾನಕ್ಕೆ ಹೋದರೆ ಸ್ನಾನ ಮಾಡ್ಕೊಂಬ, ಬೇರೆ ಬಟ್ಟೆ ಹಾಕ್ಯಂಬ,
ಮಡಿ ಬಟ್ಟೆ ಹಾಕ್ಯಂಬ ಅಂತಾರೆ, ದೇವ್ರ ಹತ್ರ ಹೋಗ್ತೀವಿ ಅಂತ. ಆದರೆ ಕೃಷಿ ಕಾಯಕದಲ್ಲಿರ್ತಕ್ಕಂಥವು ಯಾರಿಗೂ ಕೂಡ ಅವ್ರು ಯಾವಾಗಲೂ ಮಡಿ ಇರ್ತಾರೆ, ಅವ್ರು ಯಾವಾಗಲೂ ಶ್ರೇಷ್ಠ. ಅವರಿಗೆ ಸೂತಕ್ಕಾಗಲಿ ಯಾವುದು ಕಟ್ಟೋದಿಲ್ಲ ಅಂತಕ್ಕಂಥ ಅಂದ್ರೆ ಅವರ ಶ್ರೇಷ್ಠತೆ ಅದು. ಹುರುಳಿ ಹೊಲಕ್ಕೆ ಗೊಬ್ಬರ ಬೇಕಲ್ಲ, ಹುರುಳಿ ಹಾಕಿನಪ್ಪ ಅಂದ್ರೆ ಗೊಬ್ಬರ ಬೇಕಾಗುತ್ತೆ, ಅದು ಫಲವತ್ತಾಗಿ ಇರುತ್ತೆ ಅಂತ. ಹೀಗೆ ಕೃಷಿ ಜೊತೆಗೆ ನಮ್ಮ ಜನಪದ ಸಾಹಿತ್ಯ, ಗಾದೆ ಮಾತು, ನುಡಿಗಟ್ಟುಗಳು ಸಾಕಷ್ಟು ಹಾಸು ಒಕ್ಕಾಗಿ ಬೆರೆತಿದ್ದಾವೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ತಾರೆ. ಕೊನೆಯದಾಗಿ ಇಲ್ಲಿ ಒಂದು ಅಕ್ಕ ಮತ್ತು ತಮ್ಮನ ಒಂದು ಲಾವಣಿ ಪದ್ಯ ಇದೆ, ಸಣ್ಣದು, ಭಾಳ ಇಲ್ಲ, ಭಾಳ ಚಂದ ಇದೆ ನೋಡಿ. ಅದು ಹೆಂಗಿದೆ: ಆಗಲ ಬಳ್ಳಿಗೆ ಅಂದಾರ ಹಾಕೀನಿ, ಆಗಲ ಬಳ್ಳಿಗೆ ಅಂದಾರ ಹಾಕೀನಿ, ಗಿಂಡಿಲಿ ನೀರ ಸುರಿದೀನಿ ನನ್ನ ತಮ್ಮ. ಆಗಲ ಬಳ್ಳಿಗೆ ಅಂದಾರ ಹಾಕೀನಿ, ಗಿಂಡಿಲಿ ನೀರ ಸುರಿದೀನಿ ನನ್ನ ತಮ್ಮ. ಚಂದ್ರಮ ನಿನ್ನ ಬಳ್ಳಿ ಚಿಗಿಯಲಿ, ಚಂದ್ರಮ ನಿನ್ನ ಬಳ್ಳಿ ಚಿಗಿಯಲಿ, ಹಸುಗೂಸು ಹುಟ್ಟಲಿ ಹೊಸಪೇಟೆ ಕಟ್ಟಾಲಿ, ಹಸುಗೂಸು ಹುಟ್ಟಲಿ ಹೊಸಪೇಟೆ ಕಟ್ಟಾಲಿ. ರಸಬಾಳಿ ಕಬ್ಬು ಬೆಳೆಯಲಿ, ರಸಬಾಳಿ ಕಬ್ಬು ಬೆಳೆಯಲಿ, ನಮ್ಮೂರ ಬಸವನ ತೇರು ಎಳೆಯಲಿ. ನೋಡಿ, ಇಂಥ ಚಂದ ಸಾಹಿತ್ಯ, ಜನಪದ ಸಾಹಿತ್ಯ. ಹಾಗಲ ಬಳ್ಳಿಗೆ ಅಂದಾರ ಹಾಕಿನ, ಹಾಗಲ ಬಳ್ಳಿ ನೋಡಿ ಅಂದ್ರ ಹಾಕ್ತಾರೆ ಕೆಲವರು, ನೀವು ಕಲ್ಪಟ್ಲಕಾಯಿಗೆ ಅಂದ್ರ ಹಾಕ್ತಾರೆ, ಉದ್ದ ಚೆನ್ನಾಗಿ ಬರಲಿ ಅಂತ. ಅದಕ್ಕೆ ಗಿಂಡಿಲಿ ನೀರ ಸುರಿದೀನಿ, ಅಕ್ಕ ಹೇಳ್ತಾಳೆ ತಮ್ಮಗೆ, ಆಗಲ ಬಳ್ಳಿ ಅಂದರ ಹಾಕಿನಿ, ಗಿಂಡಿಲಿ ನೀರು ಸುರಿದೀನಿ. ಅದಕ್ಕೆ ಭಾಳ ನೀರು ಬೇಡ, ಗಿಂಡಿಲಿ ಹಾಕ್ಬೇಕು, ಸ್ವಲ್ಪ ಹಾಕ್ಬೇಕು, ಭಾಳ ಹಾಕಿದ್ರೆ ಹೊಳಿತೈತೆ ಅದು. ನನ್ನ ತಮ್ಮ, ಚಂದ್ರಾಮ ನಿನ್ನ ಬಳ್ಳಿ ಚಿಗಿಯಲಿ, ನಿನ್ನ ವಂಶ ಬಳ್ಳಿ ಚಿಗದಂಗೆ ಚಿಗಿಲಿ, ಚೆನ್ನಾಗಿ ಹಬ್ಬಲಿ. ಹಸುಗೂಸು ಹುಟ್ಟಾಲಿ ಹೊಸಪೇಟೆ ಕಟ್ಟಾಲಿ, ನಿನ್ನ ಮನೆಯಲ್ಲಿ ಒಳ್ಳೆ ಮಕ್ಕಳಾಗಲಿ. ಪ್ಯಾಟೆ ಕಟ್ಟಾಲಿ ಅಂದ್ರೆ, ಪ್ಯಾಟೆ ಅಂದ್ರೆ ಸಿಟಿ ಅಲ್ಲ, ಇದು ನಾಡು, ನಾಡು ಕಟ್ತಕ್ಕಂಥ ಮಕ್ಕಳು ಹುಟ್ಟಲಿ. ರಸಬಾಳಿ ಕಬ್ಬು ಬೆಳೆಯಲಿ, ನಮ್ಮೂರ ಬಸವನ ತೇರು ಎಳೆಯಲಿ. ನಿನ್ನ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಇರಲಿ, ಅದು ಊರಿಗೆ ಸಮೃದ್ಧಿಯನ್ನು ತರಲಿ, ಬಸವನ ತೇರು ಎಳೀಲಿ ಅಂತ ಮಾತನ್ನು ಹೇಳ್ತಾಳೆ. ಸೊ ಇದು ನಮ್ಮ ಜನಪದರು ಕೃಷಿಯನ್ನು ಇಟ್ಟುಕೊಂಡು ರಚಿಸಿದಂಥ ಒಂದು ಜನಪದ ಸಾಹಿತ್ಯ. ಸೊ ಇಂಥ ಅದ್ಭುತ ಸಾಹಿತ್ಯ ಕೃಷಿಯಿಂದನೇ ಒಡಮೂಡಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋ ಭೂಮ್ತಾಯಿ, ಎಳ್ಳು ಜೀರಿಗೆ ಬೆಳೆಯೋ ಭೂಮ್ತಾಯಿ ಎದ್ದೊಂದು ಗಳಿಗೆ ನೆನೆದೆ ಅಂತ ನಮ್ಮ ರೈತರು ಬೆಳಗ್ಗೆ ಎದ್ದು ಭೂಮ್ತಾಯಿಯನ್ನು ನೆನೆತಾ ಇದ್ರು. ಸೊ ನಮ್ಮೆಲ್ಲರಿಗೂ ಅನ್ನವನ್ನು ನೀಡ್ತಕ್ಕಂಥ ಭೂಮ್ತಾಯಿಯನ್ನು ಹಾಗೂ ಭೂಮ್ತಾಯಿಯ ಮಕ್ಕಳಾದ ಎಲ್ಲ ರೈತ ಬಾಂಧವರನ್ನು ಸ್ಮರಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.